ಓಕೆ, ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಜೀವ ಸ್ವರೂಪನಾಗಿರುವ ಪರಲೋಕದ ತಂದೆಯಾಗಿರುವ ದೇವರೇ, ನಜರೇತಿನ ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥನೆ ಮಾಡುತ್ತಾ ಇದೆಯಪ್ಪ ಸ್ವಾಮಿ. ಇವತ್ತು ವಾಕ್ಯವನ್ನು ಹೇಳುವುದಕ್ಕಾಗಿ ಬಂದಿರುವಂತ ನಿಮ್ಮ ದೇವ ಸೇವಕರನ್ನ ನಿಮ್ಮ ಹತೋಟಿಗೆ ನೀವು ತೆಗೆದುಕೊಳ್ಳಬೇಕೆಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನಮ್ಮೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳುವಂತ ಮನಸ್ಸನ್ನು, ಅದನ್ನ ದೇವರೇ ಮಾಡುವ ಮನಸ್ಸನ್ನು ನಮ್ಮೆಲ್ಲರೂ ಕೂಡ ಅನುಗ್ರಹ ಮಾಡ್ರಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ. Lord God, I pray in the holy name of Jesus Christ of Nazareth, oh God. I pray for the pastor who is going to share the word of God today, as we are going to learn the word of God. Lord God, we pray that let us have the anointing, oh Lord. Lord, I pray that please, oh Lord, let your anointing of God will dwell among him, oh Lord, so that he may be able to speak the word of wisdom, oh God. Anoint him so greatly so that he may speak whatever the words he speaks. Let us have anointing of Father Lord. I pray, Lord, let each one of us understand, Lord, hallelujah, and put them into practice of Father Lord, so that all people will be blessed through us. And especially I pray for the pastor who is going to have study. Lord, please bless him, Lord. Let him speak the word from the Holy Spirit. Holy Spirit, please guide us. ದೇವರ ನಮ್ಮೆಲ್ಲ ನಿಮ್ಮ ಕರಗಳು ಒಪ್ಪಿಸಿ ಕೊಡುತ್ತಾ ಇದ್ದೇವೆ. ನೀವೇ ನಮಗೆ ಸಹಾಯ ಮಾಡು ಸ್ವಾಮಿ, ಆಶೀರ್ವಾದ ಮಾಡ್ರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. Amen. 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 Thank you. Today, Matthew chapter 5. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ. Matthew chapter 5, verse 1 to 12. First. 1ರಿಂದ ನಾವು ಕೆಲವೊಂದು ವಚನಗಳನ್ನ 1 to Yes, 1 to 12. 4. Okay. 1ರಿಂದ 4ನೇ ವಚನಕ್ಕೂ ನಾವು ಓದಿಕೊಳ್ಳೋಣ. Can I read? Yes. ಆತನು ಆ ಜನರ ಗುಂಪುಗಳನ್ನು ಕಂಡು ಬೆಟ್ಟವನ್ನೇರಿ ಕೂತುಕೊಂಡ ತರುವಾಯ ಆತನ ಶಿಷ್ಯರು ಆತನ ಬಳಿಗೆ ಬಂದರು. ಆತನು ಅವರಿಗೆ ಉಪದೇಶ ಮಾಡಿ ಹೇಳಿದ್ದೇನೆಂದರೆ, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. Pastor. Tell me, Pastor. John. Pastor, tell me, Pastor. I have read it, Pastor. Are you already? Did you read chapter 5, verse 1 to 12? 12. Okay, right. ಮುಂದುವರೆದು ನಾವು 12ನೇ ವಚನಕ್ಕೆ ಓದಿಕೊಳ್ಳೋಣ. ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ಕರುಣೆ ಉಳ್ಳವರು ಧನ್ಯರು, ಅವರು ಕರುಣೆಯನ್ನು ಹೊಂದುವರು. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಸಮಾಧಾನ ಪಡಿಸುವರು ಧನ್ಯರು, ಅವರು ದೇವರ ಮಕ್ಕಳೆನಿಸಿಕೊಳ್ಳುವರು. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವರು ಧನ್ಯರು, ಪರಲೋಕ ರಾಜ್ಯವು ಅವರದು. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನ ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ವರಿಸಿದರೆ ನೀವು ಧನ್ಯರು. ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆಯೇ ಹಿಂಸೆ ಪಡಿಸಿದಾರಲ್ಲ. You have done? Yes. Okay, thank you. Thank you everyone. It is a very nice meeting you again. ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ವಂದನೆಗಳು. ಮತ್ತೊಂದು ಆವರ್ತಿ ನಿಮ್ಮೆಲ್ಲರನ್ನ ಸಂಧಿಸುವುದರಲ್ಲಿ ನಾನು ಸಂತೋಷ ಉಳ್ಳವನಾಗಿದ್ದೇನೆ. And I am very happy to share gospel with you today. ಇವತ್ತಿನ ದಿನದಲ್ಲಿ ನಿಮ್ಮೆಲ್ಲರೊಂದಿಗೆ ಸುವಾರ್ತೆಯ ಭಾಗದಿಂದ ಹೇಳುವುದಕ್ಕೆ ನಾನು ಬಹಳ ಸಂತೋಷಗೊಂಡಿದ್ದೇನೆ. So may God bless you and me to be the witness to the end of the earth. ಭೂಮಿಯ ಕಡೆಯವರೆಗೆ ನಾವು ಸಾಕ್ಷಿಗಳಾಗಿರುವಂತೆ ದೇವರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಎಂಬುದಾಗಿ ಕೇಳಿಕೊಳ್ಳುತ್ತೇನೆ. So we are the witness of Christ, not over anything else. ನಾವು ಕ್ರಿಸ್ತನ ಕುರಿತು ಸಾಕ್ಷಿಗಳಾಗಿದ್ದೇವೆ, ಬೇರೆ ಯಾವುದರ ಕುರಿತಾಗಿ ಅಲ್ಲ.
So what we must know first is who Christ is. ಹಾಗಂದ್ರೆ ನಾವು ಸಾಕ್ಷಿಗಳಾಗಿರ್ಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಕ್ರಿಸ್ತನು ಯೇಸು ಯಾರಾಗಿದ್ದಾರೆ ಅಂತ ಹೇಳಿ ನಾವು ಮೊದಲು ತಿಳ್ಕೊಳ್ಬೇಕು. And the Bible is talking about is Jesus Christ. ಸತ್ಯವೇದವು ಯೇಸು ಕ್ರಿಸ್ತನು ಯಾರೆಂಬುದಾಗಿ ನಮಗೆ ತಿಳಿಯಪಡಿಸ್ತಾ ಇದೆ. Even Old Testament is talking about Jesus Christ. ಈ ಎಲ್ಲವೂ ಕೂಡ ಅಂದ್ರೆ ಈ ಒಂದು ಹೊಸ ಒಡಂಬಡಿಕೆ ಆಗ್ಲಿ ಹಳೆ ಒಡಂಬಡಿಕೆ ಆಗ್ಲಿ ಅದು ಯೇಸು ಕ್ರಿಸ್ತನ ಬಗ್ಗೆ ಮಾತಾಡ್ತಾ ಇದೆ. The New Testament, same thing. ಹೊಸ ಒಡಂಬಡಿಕೆ ಕೂಡ ಕ್ರಿಸ್ತನ ಕುರಿತು ಮಾತಾಡ್ತಾ ಇದೆ. The people say Matthew chapter 5, 6, 7 is the Sermon of Mountain. ಅನೇಕ ಜನರು ಅಭಿಪ್ರಾಯ ಪಡ್ತಾರೆ ಬಂದ್ಬಿಟ್ಟು 5, 6, 7 ವಚನಗಳು ಪರ್ವತದ ಪ್ರಸಂಗ ಎಂಬುದಾಗಿ. So it is the sermon of Jesus, but the important is the point of his sermon. ಇದು ಬಹಳ ಮುಖ್ಯವಾಗಿರುವಂತ ಒಂದು ಸಂದೇಶವಾಗಿದೆ ಯೇಸು ಪ್ರಸಂಗ ಮಾಡಿದ್ದು. So if I say the conclusion of chapter 5, 6, 7 is Jesus was teaching himself. ಯೇಸು ಸ್ವಾಮಿ ಅಂದ್ರೆ ಈ 5, 6, 7 ವಚನಕ್ಕೆ ಏನು ಅದೇ ಈ ಪ್ರಸಂಗ ಇದೆ ಅದನ್ನ ಒಂದೇ ಸಂಕ್ಷಿಪ್ತವಾಗಿ ನಾವ್ ಹೇಳ್ಬೇಕು ಅಂದ್ರೆ ಯೇಸು ಯಾರಾಗಿದ್ದಾರೆ ಅನ್ನೋದ್ರ ಕುರಿತು ತನ್ನ ಕುರಿತನೇ ಆತನ ಪ್ರಸಂಗ ಮಾಡ್ತಾ ಇದ್ದ. So chapter 5 verse 1 to 12 is talking about the 8 blessings. 1ರಿಂದ 5ನೇ ಅಧ್ಯಾಯ 1ರಿಂದ 12ನೇ ವಚನಕ್ಕೂ ಬಹಳ ಮುಖ್ಯವಾಗಿರುವಂತ ಅಂದ್ರೆ ಅನ್ನ ಆಶೀರ್ವಾದದ ಕುರಿತು ಮಾತಾಡ್ತಾ ಇದೆ. But the conclusion of this 8 blessing is I am your blessing. ನಾನು ನಿಮ್ಮ ಆಶೀರ್ವಾದವಾಗಿದ್ದೇನೆ ಅನ್ನೋದ್ರ ಕುರಿತು ಸ್ವಾಮಿ ಮಾತಾಡ್ತಾ ಇದ್ದಾರೆ. Through 8 blessing, what Jesus wanted to teach was himself. ಈ ಒಂದು ವಾಕ್ಯದ ಮೂಲಕವಾಗಿ ಯೇಸು ಹೇಳ್ತಾ ಇರುವುದು ನಾನೇ ನಿಮಗೆ ಆಶೀರ್ವಾದವಾಗಿರುತ್ತೇನೆ ಅಂತ ಹೇಳ್ತಾ ಇದ್ದಾರೆ. So I am your blessing. You can be blessed only in me. ಈ ವಾಕ್ಯದ ಮೂಲಕವಾಗಿ ನಾವು ಅರ್ಥ ಮಾಡ್ಕೊಳ್ಳೋದು ಏನಂತಂದ್ರೆ ನಾನೇ ನಿಮಗೆ ಆಶೀರ್ವಾದವಾಗಿದ್ದೇನೆ, ನೀವು ಆಶೀರ್ವಾದವಾಗಿರ್ಬೇಕು ಅಂತ ಹೇಳಿದ್ರೆ ನನ್ನ ಮೂಲಕವಾಗಿ ಮಾತ್ರ ನೀವು ಆಗೋಕ್ಕೆ ಸಾಧ್ಯ ಅಂತ ದೇವರು ಹೇಳ್ತಾ ಇದ್ದಾರೆ. The reason why Jesus was the blessing of mankind, Jesus taught his disciple in 8 ways. ಇಲ್ಲಿ ಯೇಸು ಕ್ರಿಸ್ತನು ಸ್ವತಃ ನಮಗೆ ಆಶೀರ್ವಾದವಾಗಿದ್ದಾನೆ ಅನ್ನೋದನ್ನ ಈ ವಾಕ್ಯದ ಮೂಲಕವಾಗಿ ನಮ್ಗೆ ಹೇಳ್ತಿರುವುದನ್ನು ನಾವು ಕಾಣ್ತಾ ಇದ್ದೇವೆ. The first blessing is verse 3 is saying that blessed are the poor in spirit, for there is the kingdom of heaven. ಮೊದಲನೇದಾಗಿರುವಂತ ಒಂದು ಆಶೀರ್ವಾದ ನಾವು 3ನೇ ವಚನದಲ್ಲಿ ಓದ್ತಾ ಇದ್ದೇವೆ, ಆತ್ಮದಲ್ಲಿ ಬಡವರಾಗಿರುವರು ಧನ್ಯರು, ಪರಲೋಕ ರಾಜ್ಯವು ಅವರದು. The meaning is that the poor in spirit is the blessing because the kingdom of heaven is theirs. ವಾಕ್ಯ ಹೇಳ್ತದ್ದು ಆತ್ಮದಲ್ಲಿ ಬಡವರಾಗಿರುವರು ಧನ್ಯರು, ಪರಲೋಕ ರಾಜ್ಯ ಅವ್ರದ್ದು ಅಂತ ಹೇಳಿ ಇದಾಗಿದೆ ಬ್ಲೆಸ್ಸಿಂಗ್, ಇದಾಗಿದೆ ಒಂದು ಆಶೀರ್ವಾದವಾಗಿರುವಂತ. So people who are the poor in spirit is the blessing. This is the message, right? ಆತ್ಮದಲ್ಲಿ ಬಡವರಾಗಿರುವಂತವರು ನಿಜವಾಗ್ಲೂ ಕೂಡ ಆಶೀರ್ವದಿಸಲ್ಪಟ್ಟವರಾಗಿದ್ದಾರೆ, ಕಾರಣ ಪರಲೋಕ ರಾಜ್ಯ ಅವ್ರದ್ದು ಅಂತ ಹೇಳಿ ದೇವರು ಹೇಳ್ತಾ ಇದ್ದಾರೆ. Because they will be saved, because they could go to the kingdom of heaven. ಅವರು ರಕ್ಷಣೆ ಹೊಂದುವಂತವರಾಗಿದ್ದಾರೆ, ಪರಲೋಕ ರಾಜ್ಯ ಅವ್ರದ್ದು ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. And then what is the poor in spirit? There is the reason to go to heaven, right? ಆತ್ಮದಲ್ಲಿ ಬಡವರಾಗಿರುವುದು ಅಂದ್ರೆ ಏನು, ಅವ್ರು ಹೇಗೆ ಪರಲೋಕ ರಾಜ್ಯಕ್ಕೆ ಹೋಗ್ಲಿಕ್ಕೆ ಅಥವಾ ಪರಲೋಕ ರಾಜ್ಯ ಅವ್ರದ್ದು ಅಂತ ಸ್ವಾಮಿ ಹೇಳ್ತಾ ಇದ್ದಾರೆ ಇಲ್ಲಿ. So many people understand these words. If we are physically poor, it is the blessing. ಅನೇಕರು ಅರ್ಥ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಫಿಸಿಕಲ್ ಆಗಿ ಅಂದ್ರೆ ಶಾರೀರಿಕವಾಗಿ ಬಡವರಾಗಿದ್ರೆ ಅವರು ಆಶೀರ್ವದಿಸಲ್ಪಟ್ಟವರು ಅಂತ ಹೇಳಿ ಇಲ್ಲಿ ವಾಕ್ಯದ ಮೂಲಕವಾಗಿ ಅರ್ಥ ಮಾಡ್ಕೊಳ್ತಾರೆ. ಅದು ಹಾಗಲ್ಲ ಅಂತ ನಾವು ತಿಳ್ಕೊಳ್ಬೇಕು. So what Jesus wanted to say is not that. ಯೇಸು ಸ್ವಾಮಿ ಹೇಳ್ತಾ ಇರೋದು ಅಂದ್ರೆ ಆ ಶಾರೀರಿಕವಾಗಿರುವಂತ ಬಡತನ ಅಲ್ಲ ಹೇಳ್ತಾ ಇರುವಂತದ್ದು. The physically poor is not the blessing, right? ನಾವು ಶಾರೀರಿಕವಾಗಿ ಬಡತನದಲ್ಲಿರುವಂತದ್ದು ನಿಜವಾಗ್ಲೂ ಒಂದು ಆಶೀರ್ವಾದ ಅಲ್ಲವಾ? And then in the view of Jesus, the poor in spirit was the blessing. ನಾವು ಆತ್ಮದಲ್ಲಿ ಬಡವರಾಗಿರುವಂತವರು ಧನ್ಯರು, ಅದು ಆಶೀರ್ವಾದವಾಗಿದೆ ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. So if you are poor in spirit,
it means if you are spiritually poor, and then you're going to come to me and believing in me. ಆತ್ಮದಲ್ಲಿ ಬಡವನಾಗಿರುವ ನೀನು ಯೇಸುವಿನ ಬಳಿಗೆ ಬರುವಾಗ ಆಮೇನ್ ಅದರ ಮೂಲಕವಾಗಿ ಆತ್ಮದಲ್ಲಿ ನೀನು ಬಲವೊಂದಿ ಯೇಸುವಿನ ಮೂಲಕವಾಗಿ ನೀನು ಆಶೀರ್ವದಿಸಲ್ಪಡುತ್ತೀಯಾ ಎಂಬುದಾಗಿರುವಂತ ಅರ್ಥವಾಗಿದೆ. At that time, the Pharisees and Sadducees are not poor in spirit. They were very arrogant in poor. ಅವರು ಯೇಸುವಿನ ಕಾಲದಿದ್ದಂತ ಸದ್ದುಕಾಯರಾಗ್ಲಿ ಫರಿಸೀಯರಾಗ್ಲಿ ಅವರು ಯಾರು ಕೂಡ ಆತ್ಮದಲ್ಲಿ ಬಡವರಾಗಿರ್ಲಿಲ್ಲ, ಬದಲಾಗಿ ಆತ್ಮದಲ್ಲಿ ಅವರು ದುರಾಂಕಾರಿಗಳಾಗಿದ್ರು, ಅಹಂಕಾರದಿಂದ ತುಂಬಲ್ಪಟ್ಟವರಾಗಿದ್ರು. ಆದ್ರಿಂದಲೇ ಅವರು ಎಂದಿಗೂ ಆಶೀರ್ವದಿಸಲ್ಪಟ್ಟವರಾಗಿರ್ಲಿಲ್ಲ ಆ ಆತ್ಮದಲ್ಲಿ ಎಂಬುದಾಗಿ ನಮ್ಗೆ ಗೊತ್ತಾಗ್ತಾ ಇದೆ. They thought they are good enough in spirit. That's why they didn't want to believe in Christ. ಅವ್ರು ಅಂದ್ಕೊಂಡ್ರು ನಾವು ಆತ್ಮದಲ್ಲಿ ಎಲ್ಲವನ್ನ ತಿಳ್ಕೊಂಡ್ಬಿಟ್ಟಿದ್ವಿ, ಹಂಗಾಗಿ ಯೇಸುವಿನ ಕುರಿತು ನಮಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅವ್ರು ನೆನೆಸಿದ್ರು. So and then there is no kingdom of God for them, right? ಅದಕ್ಕಾಗಿನೇ ಅವರಿಗೆ ಸದ್ದುಕಾಯರಿಗೆ ಫರಿಸಾಯರಿಗೆ ಅವರಿಗೆ ದೇವರ ರಾಜ್ಯ ಸಿಕ್ಲಿಲ್ಲ ಅನ್ನೋದು ನಮ್ಗೆ ಈ ವರ್ಷದಲ್ಲಿ ಅರ್ಥ ಆಗ್ತಾ ಇದೆ. So Jesus' message is, be poor and come to me and believe in me, and then you want to go the kingdom of heaven. That's why poor in spirit is the blessing. ಇಲ್ಲಿ ಸ್ವಾಮಿ ಹೇಳ್ತಿರುವಂತ ಅರ್ಥವನ್ನ ನಾವೆಲ್ಲರೂ ಕೂಡ ಗ್ರಹಿಸಿಕೊಳ್ಬೇಕಾಗಿದೆ. ನೀನು ಆತ್ಮದಲ್ಲಿ ಬಡವನಾಗಿರುವಾಗ ನೀನು ಯೇಸುವಿನ ಬಳಿಗೆ ಬರಬೇಕು. ಯೇಸುವಿನಲ್ಲಿರುವಂತ ಆಶೀರ್ವಾದವನ್ನ ಗ್ರಹಿಸಿಕೊಳ್ಬೇಕು ಅಂದ್ರೆ ಆತ್ಮದಲ್ಲಿ ಬಡವನಾಗ್ಬೇಕು. ಆತ್ಮದಲ್ಲಿ ಬಡವನಾಗಿರುವವನು ಯೇಸುವಿನ ಬಳಿಗೆ ಬರ್ತಾನೆ. ಯೇಸುವಿನ ಬಳಿಗೆ ಬರುವವನು ರಕ್ಷಣೆಯನ್ನು, ಪರಲೋಕ ರಾಜ್ಯವನ್ನು ಹೊಂದ್ಕೊಳ್ತಾನೆ. ಹೀಗೆ ನಾವು ಈ ವಾಕ್ಯವನ್ನ ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಈ ವಾಕ್ಯ ನಮಗೆ ಆಶೀರ್ವಾದವಾಗಿರ್ತದೆ. So through the first blessing, what Jesus wanted to say is not the poor, but Jesus himself. ಇಲ್ಲಿ ಪೋರ್ ಅಂದ್ರೆ ನಾನು ಬಡತನದ ಬಗ್ಗೆ ಎಲ್ಲ ಮಾಡ್ತಾ ಇರೋದು, ಬದಲಾಗಿ ಆತ್ಮದಲ್ಲಿ ಬಡವನಾಗಿರುವವನು ಧನ್ಯನು ಎಂಬುದಾಗಿರುವಂತ ವಿಷಯವನ್ನ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ. So I am your blessing, because when you believe in me, you can go to heaven. ನನ್ನನ್ನ ನಂಬುವಾಗ ಅಂದ್ರೆ ಆತ್ಮದಲ್ಲಿ ಬಡವರಾಗಿರುವವರು ಮೊದಲು ಯೇಸುವಿನ ಬಳಿಗೆ ಬರುವಾಗ ರಕ್ಷಣೆ ಹೊಂದ್ಕೊಳ್ತಾನೋ, ಹಾಗೆ ನನ್ ಬಳಿಗೆ ಬರುವಾಗ ನಿನಗೊಂದು ಆಶೀರ್ವಾದ ಇದೆ ಅಂತ ಹೇಳಿ ಈ ವಾಕ್ಯದ ಅರ್ಥವಾಗಿದೆ. And the verse 4 is saying that blessed are those who mourn, for they will be comforted. ನೆಕ್ಸ್ಟ್ ವಚನ ನಮ್ಗೆ ಹೇಳುತ್ತದೆ, ನೆಕ್ಸ್ಟ್ ಆಶೀರ್ವಾದ ಏನಪ್ಪಾ ಅಂತಂದ್ರೆ ದುಃಖ ಪಡುವವರು, 4ನೇ ವಚನದಲ್ಲಿ ದುಃಖ ಪಡುವವರು ಧನ್ಯರವರು, ಸಮಾಧಾನ ಹೊಂದುವರು. So this mourn is not the mourning physically. ಈ ದುಃಖ ಪಡುವುದು ಅಂತ ಹೇಳ್ತಾ ಇದ್ರೆ ಶಾರೀರಿಕವಾಗಿ ದುಃಖ ಪಡುವುದು, ಅಳೋದು ಅಲ್ಲ. Jesus is mourning when he saw the world. ಈ ಲೋಕದ ಪ್ರಪಂಚವನ್ನ ಅಂದ್ರೆ ಈ ಲೋಕದ ಜನರನ್ನ ಯೇಸು ನೋಡಿದಾಗ ದುಃಖಪಟ್ಟನು ಎಂಬುದಾಗಿ ನಾವು ಓದ್ತಾ ಇದ್ದೇವೆ. Jesus, in the eyes of Jesus, all the people of the world were going to hell. That's why Jesus was mourning. ಯೇಸು ಕ್ರಿಸ್ತನು ಈ ಲೋಕವನ್ನ ನೋಡಿ ಅಳುತ್ತನು. ಕಾರಣ ಯಾಕಂದ್ರೆ ಯೇಸುವಿನ ದೃಷ್ಟಿಯಲ್ಲಿ ಎಲ್ಲರೂ ಪಾಪಿಗಳಾಗಿ ನರಕಕ್ಕೆ ಹೋಗ್ತಾ ಇದ್ರು. ಆ ಕಾರಣದಿಂದ ಯೇಸು ಅದನ್ನ ನೋಡಿ ಅಳ್ತಾ ಇರುವುದನ್ನ ಕಾಣ್ತಾ ಇದೆ. So through this, what Jesus is teaching is, if you are mourning same as my mourn, you're gonna be comforted by God. ನಾನು ಯಾವುದಕ್ಕಾಗಿ ದುಃಖ ಪಡ್ತಾ ಇದ್ದೇನೋ ಹಂಗೆ ನೀವು ಅದಕ್ಕಾಗಿ ಆ ಅರ್ಥದಲ್ಲಿ ದುಃಖ ಪಡ್ತಾ ಇದ್ರೆ ನೀವು ಸಮಾಧಾನ ಹೊಂದುವಿರಿ ಎಂಬುದಾಗಿ ಸ್ವಾಮಿ ಹೇಳ್ತಾ ಇದ್ದಾರೆ. So this mourning doesn't mean the physical mourning. ಇಲ್ಲಿ ದುಃಖ ಪಡುವಂತ ಹೇಳ್ತಾ ಇರುವಂತದ್ದು ಶಾರೀರಿಕವಾಗಿರುವಂತ ದುಃಖವಲ್ಲ ಅಂತ ಹೇಳಿ ಅರ್ಥ ಮಾಡ್ಕೊಳ್ಬೇಕು. So it is talking about the spiritual mourning, the mourning same as Jesus did. ಯೇಸು ಯಾವುದಕ್ಕೋಸ್ಕರವಾಗಿ ದುಃಖ ಪಡ್ತಾ ಇದ್ದಾನೋ ಅಂದ್ರೆ ಆತ್ಮಗಳಿಗಾಗಿ ದುಃಖ ಪಟ್ಟನಲ್ಲ, ಆ ಒಂದು ದುಃಖವಾಗಿದೆ ಇಲ್ಲಿ ಹೇಳಲ್ಪಡುವಂತಹ ದುಃಖವು. So if your heart is same as my heart to see the world with mourning, and you're going to be comforted by God, because ಅಂದ್ರೆ ಯೇಸು ಸ್ವಾಮಿ ಹೇಳ್ತಾರ ಅರ್ಥ ಏನಪ್ಪಾ ಅಂದ್ರೆ, ನಾನ್ ಹೆಂಗೆ ಲೋಕವನ್ನ ನೋಡಿ ಅಳ್ತಾ ಇದ್ನೋ ಹಂಗೆ ನೀನು ನನ್ನ ಹೃದಯದಲ್ಲಿರುವಂತ ದುಃಖವನ್ನ ಅರಿತು ನೀನು ಅಳ್ತಾ ಇರುವುದಾದ್ರೆ, ನೀನು ದುಃಖ ಪಡ್ತಾ ಇರುವುದಾದ್ರೆ ನನ್ನ ರೀತಿಯಾಗಿರುವಂತ ಸಮಾಧಾನ ನೀನು ಹೊಂದ್ಕೊಳ್ತೀಯ, ದೈವಿಕ ಸಮಾಧಾನ ಹೊಂದ್ಕೊಳ್ತೀಯ ಎಂಬುದಾಗಿರುವಂತ ವಚನದ ಅರ್ಥ ಆಗಿದೆ.
because you are connected to God as the same heart. ಯಾಕಂದ್ರೆ ನೀನು ದೇವರ ಹೃದಯದೊಂದಿಗೆ ಸಂಪರ್ಕದಲ್ಲಿರುವಂತವನಾಗಿರ್ತೀಯ ಆಗ. So through this, what Jesus teaching his disciple is mourn my mourn. ನೀವು ಇಲ್ಲಿ ಹೇಳ್ತಾ ಇರೋದು, ಸ್ವಾಮಿ ಹೇಳ್ತಾ ಇರೋದು ಈ ವಾಕ್ಯದ ಅರ್ಥ ಅಂದ್ರೆ, ನಾನು ಯಾವುದಕ್ಕೋಸ್ಕರವಾಗಿ ಅಳ್ತಾ ಇದ್ದನೋ ಅದಕ್ಕೋಸ್ಕರವಾಗಿ ನೀವು ಅಳ್ಬೇಕು ಎಂಬುದಾಗಿದೆ ಸ್ವಾಮಿ ಹೇಳ್ತಾ ಇದ್ದೀನಿ. ಇಲ್ಲಿ ಸಂಜಯ್ ಅವರು ಮಾಡ್ಕೊಂಡ್ರೆ ಚೆನ್ನಾಗಿರ್ತದೆ. ಆಗ್ತಾ ಇದೆ, ಮಾಡ್ಕೊಳ್ಳಿ. ಪ್ಲೀಸ್ ಕೈಂಡ್ಲಿ ಮ್ಯೂಟ್ ಮಾಡ್ಕೊಳ್ಳಿ. Pastor say everyone mute. ನಾನು ತಮ್ಮಲ್ಲಿ ದೇವ ಚೌಕರಲ್ಲಿ ಮನವಿ ಮಾಡ್ತಾ ಇದ್ದೀನಿ, ದಯವಿಟ್ಟು ಹನುಮಂತ ಅವರು ಮೀಟ್ ಮಾಡ್ಕೊಳ್ಳಿ, ರಾಜು ಪಾಸ್ಟರ್ ಅವರು ಮೀಟ್ ಮಾಡ್ಕೊಳ್ಳಿ, ಹಾಗೇನೆ ಇರ್ತಕ್ಕಂಥ ಗಿದ್ಯೋನ್ ಜೆ ಅವರು ದಯವಿಟ್ಟು ಮೀಟ್ ಮಾಡ್ಕೊಳ್ಳಿ. ಸ್ಟಾರ್ಟ್ ಪಾಸ್ಟರ್. Okay. ಓಕೆ. So through the second blessing, what Jesus teaching is mourn, not anything else, the physical mourn, but if you mourn, the same as the reason I am mourning, and you're going to be comforted by God. ನಾನು ಯಾವುದಕ್ಕೋಸ್ಕರವಾಗಿ ದುಃಖ ಪಡ್ತಾ ಇದ್ದೀನೋ ಆ ವಿಷಯದಲ್ಲಿ ನೀವು ದುಃಖ ಪಡುವಂತವರಾಗಿರುವಾಗ ಮಾತ್ರವೇ ನೀವು ಸಮಾಧಾನ ಹೊಂದುತ್ತೀರಿ ಎಂಬುದಾಗಿ ಯೇಸು ಸ್ವಾಮಿ ಈ 4ನೇ ವಚನದಲ್ಲಿ ಹೇಳ್ತಾ ಇರುವಂತ ಅರ್ಥವಾಗಿದೆ. The third is verse 5, blessed are the meek, for they will inherit the earth. 3ನೇ ಆಶೀರ್ವಾದವನ್ನ 5ನೇ ವಚನದಲ್ಲಿ ಓದ್ತಾ ಇದ್ದೇವೆ, ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. So inherit the earth means receiving a lot of physical blessings. ಭೂಮಿಗೆ ಬಾಧ್ಯರಾಗುವರು ಅಂತಂತ ಹೇಳಿದ್ರೆ ಶಾರೀರಿಕವಾಗಿ ಬರುವಂತ ಆಶೀರ್ವಾದದ ಕುರಿತು ಮಾತಾಡ್ತಾ ಇದ್ದಾರೆ. So if you are the meek, you can receive a lot of physical blessings too. ನೀನು ಶಾಂತನಾಗಿರುವುದಾದ್ರೆ ನೀನು ಅತ್ಯಧಿಕವಾಗಿರುವಂತ ಆಶೀರ್ವಾದವನ್ನ ಈ ಶಾರೀರಿಕವಾಗಿ ಹೊಂದ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆ. And then what is the meek is the point, right? ಯಾಕೆ ಅವನು ಶಾಂತನಾಗಿರ್ಬೇಕು ಅನ್ನೋದು ಇಲ್ಲಿ ಪಾಯಿಂಟ್ ಆಗಿರುತ್ತೆ, ಇಲ್ಲಿ ಒಂದು ವಿಷಯವಾಗಿರ್ತದೆ. So if according to this verse, if we are meek, that Jesus taught us, we can receive a lot of presents, right? ಯೇಸು ಸ್ವಾಮಿ ಹೇಳುತ್ತಿರುವಂತ ಶಾಂತತೆಯ ಕುರಿತು ನಾವು ಕಲ್ತ್ಕೊಳ್ಳೋದಾದ್ರೆ, ಅಂದ್ರೆ ಯಾವ ಶಾಂತರು ಎಂಬುದಾಗಿ ಸ್ವಾಮಿ ಇಲ್ಲಿ ಹೇಳ್ತಾ ಇದ್ರು, ದೇವರು ಎದುರು ನೋಡುವಂತ ಶಾಂತರು ನಾವಾಗಿರುವುದಾದ್ರೆ ಶಾರೀರಿಕವಾಗಿರುವಂತ ಅನೇಕ ಆಶೀರ್ವಾದಗಳನ್ನ ನಾವು ಈ ವಾಕ್ಯದ ಮೂಲಕವಾಗಿ ದೇವರಿಂದ ನಾವು ಹೊಂದಿಕೊಳ್ಳಬಹುದಾಗಿದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. And this meek means the well-trained horse to the word of the Lord. Sorry, sir. This meek means well-trained horse. You know horse. H-O-S. Yes. Yeah, riding horse. So this meek means the well-trained horse who is following the words of the Lord. ಈ ಒಂದು ಶಾಂತತೆ ಅಥವಾ ಶಾಂತರು ಧನ್ಯರು ಅಂತ ಹೇಳ್ತಾ ಇರುವಂತದ್ದು ಏನಕ್ಕೆ ಹೋಲಿಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಒಳ್ಳೆಯ ರೀತಿಯಾಗಿ ಕುದುರೆಯು ತರಬೇತಿಗೊಂಡಂತ ಒಂದು ಕುದುರೆಯು ಹೇಗೆ ರೇಸ್ ಅಲ್ಲಿ ಅದು ಓಡುತ್ತದೋ ಹಂಗೆ ಶಾಂತತೆಯಿಂದ ಕಾಪಾಡಿಕೊಳ್ಳುವಂಥದ್ದು, ನೀಟಾಗಿ ನಡೆಯುವಂಥದ್ದು. ತರಬೇತಿ ಹೊಂದಿದಂತ ಒಂದು ಕುದುರೆ ಹೇಗೆ ನಡೆಯುತ್ತದೋ ಹಂಗೆ ತರಬೇತಿ ಹೊಂದಿದಂತವರಾಗಿ ನಾವು ಶಾಂತತೆಯನ್ನ ಕಾಪಾಡಿಕೊಳ್ಳುವಾಗ ಒಂದು ಆಶೀರ್ವಾದವಾಗಿರ್ತದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. So fundamentally, the meaning meek is the wild horse become the household by the training. ಈ ಒಂದು ಕಾಡಿನಲ್ಲಿರುವಂತ ಕುದುರೆಗಿಂತ ಆ ಕಾಡಿನಲ್ಲಿರುವಂತ ಕುದುರೆ ತಗೊಂಡು ನಾವು ಅದಕ್ಕೆ ತರಬೇತಿ ಕೊಟ್ಟು ಅದನ್ನ ನಾವ್ ಹೇಗೆ ನಮ್ಮ ಇಷ್ಟಾನುಸಾರವಾಗಿ ಅದು ನಡೆಯುವುದಕ್ಕೆ ಓಡುವುದಕ್ಕೆ ಅದಕ್ಕೆ ತರಬೇತಿ ಕೊಡ್ತೀವೋ ಅದಾಗಿದೆ ಶಾಂತತೆ ಅಂತ ಹೇಳುವಂಥದ್ದು. ಇಲ್ಲಿ ಶಾಂತರ ಬಗ್ಗೆ ಹೇಳ್ತಾ ಇರುವಂತದ್ದು. The wild horse is very dangerous, but wild horse can be
the household by the training, right? ನಾವು ಆ ಕಾಡಿನಲ್ಲಿರುವಂತ ಕುದುರೆ ತಗೊಂಡ್ಬಂದು ಅದಕ್ಕೆ ತರಬೇತಿ ಕೊಡುವಂತದ್ದು ತುಂಬಾ ಅಪಾಯಕಾರಿ ಆಗಿರ್ತದೆ. ಒಂದು ವೇಳೆ ಅದು ಸರಿಯಾದ ರೀತಿಗೆ ನಮಗೆ ಆ ತರಬೇತಿಗೆ ಅದು ಒಪ್ಪಿಸಿಕೊಟ್ಟಿಲ್ಲ ಅಂತ ಹೇಳಿದ್ರೆ. So like this, if we are trained by the word of our Lord God and become the meat to his word, ದೇವರ ವಾಕ್ಯದ ಮೂಲಕವಾಗಿ ನಾವುಗಳು ಆ ಒಂದು ಒಳ್ಳೆಯ ತರಬೇತಿಯನ್ನು ಹೊಂದಿಕೊಂಡು ನಾವು ಶಾಂತರಾಗಿರುವುದಾದ್ರೆ ಖಂಡಿತವಾಗಿ ನಾವು ಆಶೀರ್ವಾದ ಹೊಂದ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆ. ಪಾಸ್ಟರ್ ಪ್ಲೀಸ್ ದಯವಿಟ್ಟು ನೀವು ಮ್ಯೂಟ್ ಮಾಡ್ಕೊಳ್ಳಿ ಪಾಸ್ಟರ್. ನೀವು ಫೋನ್ ಮಾಡ್ಕೊಂಡು ಇಲ್ಲಿ ಗೊತ್ತಾಗ್ತಾ ಇದೆ ನಮಗೆ ಡಿಸ್ಟರ್ಬ್ ಆಗ್ತಾ ಇದೆ. ರಾಜು ಪಾಸ್ಟರ್ ಅವರು ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. Sir, sorry. Please go ahead, sir. The Pastor Raju and the Bishop Shivapal Samuel and Reverend Karnataka. So make mute, please. Please, ಎಲ್ಲರೂ ಕೂಡ ಮ್ಯೂಟ್ ಮಾಡ್ಕೊಳ್ಳಿ. ಸೊ ಯಾಕಂದ್ರೆ ಮೆಸೇಜ್ ಹೋಗುವಾಗ ಅದು ಡಿಸ್ಟರ್ಬೆನ್ಸ್ ಆಗದೆ ಇರ್ತದೆ. ಹಂಗಾಗಿ ದಯಮಾಡಿ ಎಲ್ರು ಕೂಡ ನೀವು ಮ್ಯೂಟ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ಇನ್ ಬಿಟ್ವೀನ್ ಅಲ್ಲಿ ಅವ್ರ ಮಾತಾಡ್ತಾ ಇರೋದು ಸರಿ ಆಗೋದಿಲ್ಲ. ಓಕೆ ಸರ್, ಗೋ ಹೆಡ್ ಸರ್ ಪ್ಲೀಸ್. So if we are following the words of God like a household, and we can inherit the earth, we can be blessed even in the earth. ನಾವು ಈ ಒಂದು ತರಬೇತಿ ಹೊಂದಿದಂತ ಕುದುರೆ ಹೇಗೆ ನಮ್ಮ ಅನುಕೂಲತೆಗೆ ತಕ್ಕಂತೆ ಓಡುತ್ತದೋ ಅದು ತುಂಬಾ ಆಶೀರ್ವಾದವಾಗಿರ್ತದೋ, ಹಂಗೆ ನಾವು ಕೂಡ ದೇವರ ವಾಕ್ಯದಿಂದ ನಾವು ಶಾಂತತೆಯನ್ನ ಕಲಿತುಕೊಳ್ಳೋದಾದ್ರೆ ನಾವು ಕೂಡ ಈ ಲೋಕದಲ್ಲಿ ಶಾರೀರಿಕವಾಗಿ ಅನೇಕ ಆಶೀರ್ವಾದವನ್ನು ಹೊಂದಿಕೊಳ್ಳಬಹುದು. So meek to the word of God means meek to the word of Jesus, because Jesus is the word of God. ದೇವರ ವಾಕ್ಯದಿಂದ ನಾವು ಶಾಂತತೆಯನ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ದೇವರ ವಾಕ್ಯ ಅಂದ್ರೆ ಯೇಸುವೆ ಆಗಿದ್ದಾರೆ. ಹಾಗಾದ್ರೆ ಯೇಸುವಿನಿಂದ ನಾವು ಆ ಶಾಂತತೆಯನ್ನ ಕಲ್ತ್ಕೊಳ್ಬೇಕಾಗಿದೆ. And then if I say the conclusion, meek, it is said to his disciple, meek to my word, and then you can inherit the earth. ನನ್ನ ಕೆಲಸದಲ್ಲಿ ನೀನು ಶಾಂತನಾಗಿರು, ನನ್ನಿಂದ ಶಾಂತತೆಯನ್ನ ಕಲ್ತ್ಕೋ ಎಂಬುದಾಗಿದೆ ಈ ಒಂದು ಶಾಂತರು ಎಂಬುದಾಗಿ ಹೇಳಲ್ಪಡುವಂತ ಪದದ ಅರ್ಥ. And verse 6 is saying that blessed are those who are hunger and thirst for the righteousness, for they will be filled. ನೆಕ್ಸ್ಟ್ ಆಶೀರ್ವಾದ ಏನಪ್ಪಾ ಅಂದ್ರೆ 6ನೇ ವಚನದಲ್ಲಿ, ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. So if you are hungry and thirsty for the righteousness, and then you're going to be filled by God. ದೇವರ ವಾಕ್ಯ ಹೇಳ್ತಾ ಇದೆ, ನೀ ನಿಜವಾಗ್ಲೂ ನೀತಿಗಾಗಿ ಹಸಿದು ಬಾಯಾರಿದ್ರೆ ನೀನು ತೃಪ್ತಿ ಆಗ್ತಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. This righteousness is Jesus himself. ಈ ಒಂದು ನೀತಿಗಾಗಿ ಹಸಿಯೋದು ಅಂತ ಹೇಳಿದ್ರೆ ಈ ನೀತಿಯ ಯಾರಾಗಿದ್ದ ಅಂದ್ರೆ ಯೇಸು ಸ್ವಾಮಿಯೇ ಸಹ, ಯೇಸು ಸ್ವಾಮಿ ಸ್ವತಃ ನೀತಿಯಾಗಿದ್ದಾರೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಬೇಕು. No one is a righteousness in the world except Jesus himself. ಪ್ರಪಂಚದಲ್ಲಿ ನೀತಿವಂತನಾಗಿಯೂ ನೀತಿಯಾಗಿರುವಂತವರು ಯೇಸು ಕ್ರಿಸ್ತನನ್ನು ಬಿಟ್ಟರೆ ಯಾರು ಇಲ್ಲ. ಆ ಯೇಸು ಕ್ರಿಸ್ತನಿಗಾಗಿಯೇ ನಾವು ನೀತಿ ಅಂದ್ರೆ ಹಸಿದು ಬಾಯಾರುವುದಾದ್ರೆ ನಾವು ಧನ್ಯರು, ತೃಪ್ತಿ ಆಗ್ತೀವಿ ಎಂಬುದಾಗಿ ಹೇಳ್ತಾರೆ. So the message is hungry and thirsty for me, and then you're gonna be filled by God. ದೇವರ ನಾಮಕ್ಕೆ ಮಹಿಮೆ ಆಗ್ಲಿ. ಯೇಸುವಿಗಾಗಿ ಹಸಿದು ಬಾಯಾರಿ ಅಂದ್ರೆ ನೀತಿಗಾಗಿ ಹಸಿಯೋದು ಅಂತಂದ್ರೆ ಯೇಸುವಿಗಾಗಿ ಹಸಿದು ಬಾಯಾರದವರು ಧನ್ಯರು, ಅವರು ತೃಪ್ತಿ ಆಗುತ್ತೆ ಅಂತ ಹೇಳಿ ವಾಕ್ಯ ಹೇಳ್ತಾರೆ. And the verse 7 is that blessed are the merciful, for they will be shown mercy. ನೆಕ್ಸ್ಟ್ ಆಶೀರ್ವಾದ ಏನಪ್ಪಾ ಅಂತಂದ್ರೆ ಕರುಣೆ ಉಳ್ಳವರು ಧನ್ಯರು, ಅವರು ಕರುಣೆಯನ್ನ ಹೊಂದುವರು ಎಂಬುದಾಗಿ. It can be interpreted as the physical way. ಇದು ಶಾರೀರಿಕವಾಗಿರುವಂತ ಕರುಣೆ ಅಂತನೂ ಕೂಡ ನಾವು ಇದನ್ನ ಹೇಳ್ಬಹುದು. If we are mercy to the people and the mercy came back to us, it is something we can say
it's going to happen. ನಾವು ಇದು ಶಾರೀರಿಕವಾಗಿರುವಂತದ್ದಾಗಿ ಅಂದ್ರೆ ನಾವು ಯಾರಿಗೆಲ್ಲ ಕರುಣೆಯನ್ನ ತೋರಿಸ್ತಾ ಇದ್ದೇವೋ ನಮಗೂ ಕೂಡ ಕರುಣೆ ದೊರೆಯುತ್ತದೆ ಎಂಬುದಾಗಿ ನಾವು ಇದರಲ್ಲಿ ಅರ್ಥ ಮಾಡಬೇಕು. Jesus didn't come to the earth to teach something physical. ಯೇಸು ಸ್ವಾಮಿ ಈ ಲೋಕಕ್ಕೆ ಯಾವುದೋ ಒಂದು ಶಾರೀರಿಕವಾಗಿ ಒಂದು ಹೇಳಿಕೊಡುವುದಕ್ಕಾಗಿ ಉಪದೇಶ ಮಾಡ್ಲಿಕ್ಕಾಗಿ ಬರ್ಲಿಲ್ಲ. The first reason we can say why Jesus has come to the world is to die on the cross. ಹಾಗಾದ್ರೆ ಯಾಕೆ ಯೇಸು ನಿಜವಾಗೂ ಕೂಡ ಈ ಲೋಕಕ್ಕೆ ಬಂದನು ಅಂತ ಹೇಳಿ ಮೊದಲನೇದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಯೇಸು ಸ್ವಾಮಿ ಆ ಶಿಲುಬೆ ಮೇಲೆ ಸಾಯುವುದಕ್ಕಾಗಿ ಬಂದನೆಂಬುದಾಗಿ ಅರ್ಥ ಮಾಡ್ಕೊಳ್ಬಹುದು. Everything of his dying on the cross is spiritual. It is not something physical. ಯೇಸು ಸ್ವಾಮಿ ಶಿಲುಬೆ ಮೇಲೆ ಸಾಯುವಂತದೆಲ್ಲೂ ಕೂಡ ಆತ್ಮಿಕವಾಗಿದೆ, ಆತ್ಮೀಯ ಲೆವೆಲ್ ಅಲ್ಲಿ ಇದೆ. ಅದು ಬೇರೆ ಯಾವ್ದು ಫಿಸಿಕಲ್ ಆಗಿರುವಂತ ಅಂದ್ರೆ ಶಾರೀರಿಕವಾಗಿರುವಂತದ್ರಲ್ಲಿ ನಾವು ಅರ್ಥ ಮಾಡ್ಕೊಳಕ್ ಬರೋದಿಲ್ಲ. So always Jesus' teaching is spiritual because the spiritual message, the spiritual promise can save people. ದೇವರ ನಾಮಕ್ಕೆ ಮಹಿಮೆ ಆಗ್ಲಿ. ಯೇಸು ಸ್ವಾಮಿ ಏನನ್ನೇ ಮಾಡಿದ್ರು ಕೂಡ ಶಿಲುಬೆಯಲ್ಲಿ ಸಾಯುವಂತದ್ದಾಗ್ಬೋದು, ಆತನ ಸಂದೇಶ ಆಗ್ಬೋದು, ಅದು ಯಾವಾಗ್ಲೂ ಕೂಡ ಆತ್ಮಿಕವಾಗಿತ್ತು. ಯಾಕಂದ್ರೆ ಆತ್ಮ ಮಾತ್ರವೇ ಮನುಷ್ಯನನ್ನು ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ. So be merciful like me, and then you're going to be shown the mercy by God. ಯೇಸು ಸ್ವಾಮಿ ಹೇಳ್ತಾ ಇರುವುದು ಇಲ್ಲಿ ನೀವು ಕರುಣೆ ಉಳ್ಳವರಾಗಿರ್ಬೇಕು ಎಲ್ಲಾ ಜನರಿಗೆ, ಆಗ ನಿಮಗೂ ಕೂಡ ಕರುಣೆ ದೇವರಿಂದ ದೊರೆಯುತ್ತದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. We can be shown mercy in the eyes of God only when our mercy is the same as the mercy of Jesus. ನಾವು ದೇವರಿಂದ ನಮಗೆ ಕರುಣೆ ದೊರೆಯುತ್ತದೆ ಅದು ಯಾವಾಗ ಅಂದ್ರೆ ದೇವರು ಯಾವ ರೀತಿಯಾಗಿ ಜನರಿಗೆ ನಮಗೂ ಕರುಣೆ ಉಳ್ಳವನಾಗಿರ್ತಾನೋ ಅದೇ ರೀತಿಯಲ್ಲಿ ನಾವುಗಳು ಕೂಡ ಕರುಣೆ ಉಳ್ಳವರಾಗಿ ನಡೆಯುವಾಗ ಮಾತ್ರವೇ ನಾವು ಕರುಣೆಯನ್ನ ದೇವರಿಂದ ಹೊಂದ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. So and verse 8 is saying that blessed are the pure in heart, for they will see God. ನೆಕ್ಸ್ಟ್ ಆಶೀರ್ವಾದ ಏನಪ್ಪಾ ಅಂದ್ರೆ ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನ ನೋಡುವರು ಎಂಬುದಾಗಿರುವಂತ ಒಂದು ಆಶೀರ್ವಾದ. The way mankind can see God is only one, Christ. ನಾವು ದೇವರನ್ನ ನೋಡ್ಬೇಕು ಅಂತ ಹೇಳಿದ್ರೆ ಅದು ಯೇಸುವನ್ನ ನೋಡುವುದರ ಮೂಲಕವಾಗಿ ಮಾತ್ರವೇ ನೋಡ್ಲಿಕ್ಕಾಗುತ್ತೆ. ಜನರು ಯೇಸುವನ್ನ ನೋಡುವಾಗ ಮಾತ್ರವೇ ದೇವರನ್ನ ನೋಡ್ಬೋದು. So without Christ or out of Christ, there is no way to see God. ಯೇಸು ಕ್ರಿಸ್ತನ ಇಲ್ಲದೆ ದೇವರನ್ನ ನೋಡ್ಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. And then pure in heart is almost the same as the poor in spirit. ಇಲ್ಲಿ ನಿರ್ಮಲ ಚಿತ್ತರು ಅಂದ್ರೆ ಹೃದಯದಲ್ಲಿ ಶುದ್ಧಿ ಉಳ್ಳವರು ಅಂತ ಏನ್ ಹೇಳ್ತಾ ಇದೆ, ಅದು ಮತ್ತೆ ಆತ್ಮದಲ್ಲಿ ಬಡವರಾಗಿರುವರು ಅಂತ ಹೇಳುವುದು ಒಂದೇ ಅರ್ಥದಲ್ಲಿ ನಾವು ನೋಡಬಹುದಾಗಿದೆ. So if you are poor in spirit, you're gonna believe in me, and you're gonna go the kingdom of heaven like this. If you are pure in your heart, and you're gonna be in me, and then you can see God. ಆತ್ಮದಲ್ಲಿ ಬಡವನಾಗಿರುವಾಗ ನೀನು ಯೇಸುವಿನ ಬಳಿಗೆ ಬರುತ್ತೀಯಾ, ಆತನ ನಂಬ್ತೀಯಾ, ಆಗ ಪರಲೋಕ ರಾಜ್ಯ ನಿನಗೆ ದೊರೆಯುವಂತೆಯೇ ಇಲ್ಲಿ ಹೃದಯದಲ್ಲಿ ನೀನ್ ನಿರ್ಮಲತೆಯನ್ನ ಕಾಪಾಡಿಕೊಳ್ಳೋದಾದ್ರೆ, ನಿರ್ಮಲತೆಯಿಂದ ನೋಡೋದಾದ್ರೆ ನೀನ್ ದೇವರನ್ನ ನೋಡ್ಲಿಕ್ಕೆ ಸಾಧ್ಯವಾಗುತ್ತದೆ ಎಂಬುದಾಗಿ ನಾವು ಕಾಣಬಹುದು. So Jesus' teaching is pure in me, and then you're gonna see your God. ನನ್ನಲ್ಲಿ ನೀನ್ ಶುದ್ಧತೆಯನ್ನ ಕಾಪಾಡಿಕೊಳ್ಳೋದಾದ್ರೆ ನೀನ್ ದೇವರನ್ನ ನೋಡಬಹುದು ಎಂಬುದಾಗಿ ಸ್ವಾಮಿ ಹೇಳ್ತಾ ಇದ್ದಾರೆ. And verse 9 is the blessed are the peacemakers, for they will be called the sons of God. ನೆಕ್ಸ್ಟ್ ಆಶೀರ್ವಾದ 9ನೇ ವಚನದಲ್ಲಿ ಸಮಾಧಾನ ಪಡಿಸುವರು ಧನ್ಯರು, ಅವರು ದೇವರ ಮಕ್ಕಳನ್ನೆತ್ತಿಕೊಳ್ಳುವರು ಎಂಬುದು. Jesus has come a peacemaker between God and mankind. ಇಲ್ಲಿ ಯೇಸು ಸ್ವಾಮಿ ಲೋಕಕ್ಕೆ ಬಂದಿರುವಂತದ್ದು ಎಲ್ಲಾ ಜನರನ್ನ ದೇವರೊಂದಿಗೆ ಸಂಧಾನ ಮಾಡುವುದಕ್ಕಾಗಿ, ಸಮಾಧಾನಗೊಳಿಸುವುದಕ್ಕಾಗಿ ಯೇಸು ಕ್ರಿಸ್ತನ ಬಂದನು. The one who is the peacemaker between God and mankind can make peace among the mankind.
ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದೇ ಆ ಸಮಾಧಾನ ಪಡಿಸುವುದಕ್ಕಾಗಿ, ಅಂದ್ರೆ ಆ ಮನುಷ್ಯನಿಗೂ ಮತ್ತೆ ದೇವರಿಗೂ ನಡುವೆ ಇದ್ದಂತಹ ಆ ದ್ವೇಷವನ್ನು ತೆಗೆದುಹಾಕಿ ನಮ್ಮ ನಡುವೆ ಸಮಾಧಾನ ಹುಟ್ಟಿಸುವುದಕ್ಕೋಸ್ಕರವಾಗಿ, ನಮ್ಮಿಬ್ಬರ ದೇವರು ಮತ್ತೆ ಮನುಷ್ಯನ ನಡುವಿದ್ದಂತಹ ಸಂಬಂಧನ ಕಟ್ಟುವುದಕ್ಕಾಗಿ, ಸಮಾಧಾನ ಪಡಿಸುವುದಕ್ಕಾಗಿ ಬಂದನೆಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬಹುದು. So this message is, if you become the peacemaker like me, and then you're going to be said by the people, the sons of God. ಯೇಸು ಕ್ರಿಸ್ತನು ಹೇಗೆ ನಾನು ಸಮಾಧಾನವನ್ನ ನಿಮಗೂ ಮತ್ತೆ ದೇವರ ನಡುವೆ ಸಮಾಧಾನ ಹುಟ್ಟಿಸುವುದಕ್ಕಾಗಿ ಕಟ್ಟುವುದಕ್ಕಾಗಿ ಬಂದನೋ, ಹಾಗೆ ನೀವುಗಳು ಕೂಡ ಸಮಾಧಾನ ಪಡಿಸುವಂತವರಾದ್ರೆ ದೇವರ ಮಕ್ಕಳೆನಿಸಿಕೊಳ್ತೀರಾ ಅಂತ ಹೇಳಿ ಈ ವಾಕ್ಯದ ಅರ್ಥ. Jesus is the original peacemaker, and Jesus is the original Son of God. And if we are in him, we can be the mankind peacemaker and the mankind sons of God. ದೇವರ ನಾಮಕ್ಕೆ ಮಹಿಮೆ ಆಗ್ಲಿ. ಯೇಸು ಕ್ರಿಸ್ತನು ಮೂಲತಃ ಸಮಾಧಾನ ಪಡಿಸುವಂತವನಾಗಿದ್ದಾನೆ ಮನುಷ್ಯರಿಗೂ ಮತ್ತೆ ದೇವರಿಗೂ. ಆ ಕಾರಣದಿಂದ ಆತನು ಸ್ವತಃ ದೇವರ ಸ್ವಪುತ್ರನಾಗಿದ್ದಾನೆ. ಹಂಗೆಯೇ ನಾವು ಕ್ರಿಸ್ತ ಯೇಸುವಿನಲ್ಲಿ ಇದ್ದುಕೊಂಡು ಮನುಷ್ಯರಿಗೆ ಸಮಾಧಾನ ಪಡಿಸುವಂತವರಾಗುವುದಾದ್ರೆ ನಾವು ಕೂಡ ದೇವರ ಮಕ್ಕಳೆನಿಸಿಕೊಳ್ಳಬಹುದು. ಅದಾಗಿದೆ ಇದರ ಅರ್ಥ. So verse 10 is saying, blessed are those who are persecuted because of righteousness, for there is the kingdom of heaven. ನೆಕ್ಸ್ಟ್ ಆಶೀರ್ವಾದ 10ನೇ ವಚನದಲ್ಲಿ, ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವರು ಧನ್ಯರು, ಪರಲೋಕ ರಾಜ್ಯವು ಅವರದ್ದು. The righteousness means Jesus himself or Christianity. ಇಲ್ಲಿ ನೀತಿ ಅಂತ ಹೇಳಿದ್ರೆ ಇಲ್ಲಿ ಯೇಸು ಸ್ವಾಮಿ ಮತ್ತು ಸುವಾರ್ತೆ ಆಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. So if you are persecuted because of me, and the kingdom of heaven will be yours. ದೇವರ ವಾಕ್ಯ ಹೇಳ್ತಾ ಇದೆ, ನನ್ನ ನಿಮಿತ್ತವಾಗಿ ಅಂದ್ರೆ ನೀತಿ ಆಗಿರುವಂತ ಯೇಸು ಕ್ರಿಸ್ತ ನಿಮಿತ್ತವಾಗಿ ನೀನು ಹಿಂಸೆ ಪಡುತ್ತಿರುವುದಾದ್ರೆ ಪರಲೋಕ ರಾಜ್ಯ ನಿಂದು ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ ಈ ವಾಕ್ಯ. The persecuted because of nothing else but Jesus Christ. ಯೇಸು ಕ್ರಿಸ್ತನ ನಿಮಿತ್ತವಾಗಿ ಮತ್ತೆ ಸುವಾರ್ತೆಯ ನಿಮಿತ್ತವಾಗಿ ನೀನು ಹಿಂಸೆ ಪಡುವಾಗ ಮಾತ್ರ ಪರಲೋಕ ರಾಜ್ಯ ನಿಂದು. And verse 11, blessed are you when people insult you, persecute you, and falsely say all kinds of evil against you because of me, and rejoice and be glad. ನೆಕ್ಸ್ಟ್ ಆಶೀರ್ವಾದ 11ನೇ ವಚನ ನಾವು ಓದ್ತಿದೀವಿ. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನ ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ವರಿಸಿದರೆ ನೀವು ಧನ್ಯರು, ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ ಎಂಬುದಾಗಿ. And because great is your reward in heaven. ಅಲ್ಲಿ ವಾಕ್ಯ ಹೇಳುತ್ತದೆ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು ಎಂಬುದಾಗಿ. This is people just saying the 8th blessing. ಇಲ್ಲಿ ಇದಾಗಿದೆ ಬಂದ್ಬಿಟ್ಟು ಅತ್ಯಂತ ದೊಡ್ಡವಾಗಿರುವಂತ A+ ಆಶೀರ್ವಾದ ಅಂತ ಇದೆ. But a lot of Christians have a misunderstanding of the 8 blessings. A blessing ಅಂತ ಹೇಳುವಂತದ್ದು ಒಂದು ಆಶೀರ್ವಾದ ಅಂದ್ರೆ ಉತ್ತಮವಾಗಿರುವಂತ ಆಶೀರ್ವಾದ ಅಂತ ಏನ್ ನಾವು ಹೇಳ್ತಾ ಇದೀವಿ ಅದನ್ನೆಲ್ಲರೂ ಕೂಡ ಜನರು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. So many Christians understanding of the Bible is very incorrect. Even they don't know what the gospel is. ಅನೇಕ ಜನರು ತಪ್ಪಾಗಿ ಯೇಸುವಿನ ಸುವಾರ್ತೆಯನ್ನು ಅರ್ಥ ಮಾಡಿಕೊಳ್ತಾ ಇದ್ದಾರೆ. ಅವರಿಗೆ ನಿಜವಾಗ್ಲೂ ಕೂಡ ಸುವಾರ್ತೆ ಅಂದ್ರೇನೆ ಏನು ಅಂತ ಹೇಳಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ. So they understand the words of God very religiously, very physically. ದೇವರ ವಾಕ್ಯವನ್ನ ಅವರು ಧಾರ್ಮಿಕವಾಗಿರುವಂತ ಅರ್ಥದಲ್ಲಿ ಅರ್ಥ ಮಾಡ್ಕೊಳ್ತಾರೆ, ಮತ್ತೆ ಶಾರೀರಿಕವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. So they are missing the point of the Bible. That's why they have no choice to be wondering. ಅವರು ದೇವರ ವಾಕ್ಯದ ಮೂಲ ವಿಷಯವನ್ನ ಬಿಟ್ಟು ಅವರು ತಿರುಗಾಡ್ತಾ ಇದ್ದಾರೆ. ಅದಕ್ಕೆ ಆಶ್ಚರ್ಯ ಪಡಬೇಕಾಗಿಲ್ಲ, ಯಾಕಂದ್ರೆ ಅವರಿಗೆ ಮೂಲ ವಿಷಯವೇ ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ಅವರು ತಿರುಗಾಡ್ತಾ ಇದ್ದಾರೆ, ಅಲ್ದಾಡ್ತಾ ಇದ್ದಾರೆ. So many Christians today are praying and praying, whatever, praying because they don't know the way to resolve their problem. They don't know the way to overcome the problem. They don't know the way to crush Satan's head. That's why what they can do is only one: pray.
ಅನೇಕ ಜನರು ಬಂದ್ಬಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಆದ್ರೆ ಅವರ ಸಮಸ್ಯೆಗಳು ಬಗೆಹರಿತಿಲ್ಲ. ಕಾರಣ ಯಾಕಂದ್ರೆ ಅವರಿಗೆ ಗೊತ್ತಾಗ್ತಾ ಇಲ್ಲ ಹೇಗೆ ಪ್ರಾರ್ಥನೆಗೆ ಉತ್ತರ ದೊರೆಯುತ್ತದೆ, ಹೇಗೆ ಸೈತಾನ ನಾನು ಜಯಿಸಬಹುದು, ಹೇಗೆ ದೆವ್ವಗಳನ್ನ ಬಿಡಿಸಬಹುದು, ಹೇಗೆ ನನಗಿರುವಂತ ಕಷ್ಟಗಳಿಂದ ಬಿಡುಗಡೆ ಹೊಂದ್ಕೊಳ್ಬಹುದು ಅಂತ ಹೇಳಿ ಅವರಿಗೆ ಅರ್ಥ ಆಗ್ತಾ ಇಲ್ಲ. ಯಾಕೆಂದ್ರೆ ಅವರಿಗೆ ಸರಿಯಾಗಿರುವಂತ ಸುವಾರ್ತೆ ಅವರಿಗೆ ಅರ್ಥ ಆಗ್ತಾ ಇಲ್ಲ. It is actually almost of their Christian life is something unnecessary. ಅನೇಕ ಕ್ರೈಸ್ತರು ದೇವರ ಮಕ್ಕಳು ಅಂತ ಹೇಳಿಕೊಳ್ಳುವಂತವ್ರು ಅನೇಕ ಅವಶ್ಯಕತೆ ಇಲ್ಲದೆ ವಿಷಯಗಳನ್ನ ಅವ್ರು ಹಿಡ್ಕೊಂಡಿದ್ದಾರೆ. ಹಂಗಾಗಿ ಅವರ ಆಶೀರ್ವಾದ ಹೊಂದ್ಕೊಳ್ಳಿಕ್ಕೆ ಸಾಧ್ಯವಾಗ್ತಿಲ್ಲ. Because they don't know gospel. ಯಾಕೆಂದ್ರೆ ಅವರಿಗೆ ನಿಜವಾಗಿರುವಂತ ಸುವಾರ್ತೆ ಏನು ಅಂತಲೇ ಅವರಿಗೆ ಅರ್ಥ ಆಗ್ತಾ ಇದೆ. Even they are believing in Christ, but they don't know what the Christ is. ಅವ್ರು ಯೇಸು ಸ್ವಾಮಿ ನಂಬ್ತೀವಿ ಎಂಬುದಾಗಿ ಹೇಳ್ತಾ ಇದ್ದಾರೆ, ಆದ್ರೆ ಅದರ ಅರ್ಥ ನಿಜವಾಗ್ಲೂ ಕೂಡ ಅವರು ಗ್ರಹಿಸ್ಕೊಳ್ತಾ ಇಲ್ಲ. Almost we are pastors. Why we become pastors? ಅನೇಕರು ಯಾಕೆ ಪಾಸ್ಟ್ ಆಗಿದ್ದೇವೆ, ಯಾಕೆ ಸಭಾಪಾಲಕರಾಗಿದ್ದೇವೆ ಅನ್ನೋದೇ ಕೆಲವೊಬ್ಬರಿಗೆ ಗೊತ್ತಿಲ್ಲ. We should be able to correct that kind of people and become to enjoy God's promise correctly. ನಾವು ಅವರನ್ನ ತಿದ್ದುವಂತವರಾಗಿರ್ಬೇಕು, ಮಾತ್ರವಲ್ಲ ಸುವಾರ್ತೆಯಲ್ಲಿ ಹೇಳಲ್ಪಟ್ಟಂತ ಆಶೀರ್ವಾದವನ್ನ ಅನುಭವಿಸುವಂತವರಾಗಿ ಮಾರ್ಪಡಬೇಕು, ಬೇರೆಯವರನ್ನು ಕೂಡ ಮಾರ್ಪಡಿಸಬೇಕು. That's why we become pastors, right? ಅದಕ್ಕಾಗಿಯೇ ನಾವು ದೇವ ಸೇವಕರಾಗಬೇಕಾಗಿದೆ, ಸಭಾಪಾಲಕರಾಗಬೇಕಾಗಿದೆ. And then the first thing we must do is to understand gospel correctly. ನಾವು ಮೊಟ್ಟ ಮೊದಲದಾಗಿ ಅರ್ಥ ಮಾಡ್ಕೊಳ್ಬೇಕಾದಂತ ವಿಷಯ ಏನಪ್ಪಾ ಅಂದ್ರೆ ಸುವಾರ್ತೆ ಅಂದ್ರೆ ಏನು, ಅದರ ಸಾರಾಂಶ ಏನು, ಅದರ ಮೂಲ ವಿಷಯವೇನು ಅಂತ ಹೇಳಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. That's why correct understanding and the correct Bible study is very important for the pastors. ಸಭಾಪಾಲಕರಿಗೆ ಈ ಒಂದು ಸರಿಯಾಗಿರುವಂತ ಸತ್ಯವೇದ ಅಧ್ಯಯನ, ಸರಿಯಾಗಿರುವಂತ ಸತ್ಯವೇದ ಉಪದೇಶಗಳು ಬಹಳ ಮುಖ್ಯವಾಗಿದೆ. ಆಗ ಮಾತ್ರವೇ ಅವರು ಸುವಾರ್ತೆಯನ್ನು ಅರ್ಥ ಮಾಡ್ಕೊಳ್ತಾರೆ, ಮತ್ತೆ ಸುವಾರ್ತೆಯನ್ನು ತಿಳಿಸುವುದಕ್ಕೆ ಅವರಿಗೆ ಉಪಯೋಗವಾಗುತ್ತೆ. So the message of a blessing is that I am your blessing. ಇಲ್ಲಿ ಒನ್ ಬ್ಲೆಸ್ಸಿಂಗ್ ಅಂತ ಹೇಳಿದ್ರೆ ಅತ್ಯುತ್ತಮವಾಗಿರುವಂತ ಆಶೀರ್ವಾದ ಹೇಳ್ತಾ ಇದೆ. ಆ ಅತ್ಯುತ್ತಮವಾಗಿರುವಂತ ಆಶೀರ್ವಾದ ಏನಪ್ಪಾ ಅಂದ್ರೆ ಯೇಸು ಸ್ವಾಮಿ ಹೇಳ್ತಿರೋದು, ಆ ಅತ್ಯುತ್ತಮ ಆಶೀರ್ವಾದ ನಾನೇ ನಿಮಗಾಗಿದ್ದೇನೆ ಅಂತ. Nothing is your blessing, only I am your blessing. ಬೇರೆ ಯಾವುದು ನಿಮಗೆ ಆಶೀರ್ವಾದವಾಗಿರುವುದಕ್ಕೆ ಸಾಧ್ಯವಿಲ್ಲ, ನಾನು ಒಬ್ಬನೇ ಅಂದ್ರೆ ಯೇಸು ಸ್ವಾಮಿ ಒಬ್ಬನೇ ನಮಗೆ ಆಶೀರ್ವಾದವಾಗಲಿಕ್ಕೆ ಸಾಧ್ಯ ಅಂತ ಹೇಳಿ ತಿಳ್ಕೊಳ್ಬೇಕು. Because only when you are believing in me, because of your poor in spirit, you can be saved. ನನ್ನಲ್ಲಿ ನೀನು ಆತ್ಮದಲ್ಲಿ ಬಡವನಾಗಿದ್ದುಕೊಂಡು ನನ್ನ ಬಳಿಗೆ ಬಂದು ನನ್ನಲ್ಲಿ ನಂಬಿ ನೀನು ರಕ್ಷಣೆ ಹೊಂದುವಾಗ ಮಾತ್ರವೇ ನೀನು ನಿಜವಾಗ್ಲೂ ಕೂಡ ರಕ್ಷಣೆ ಹೊಂದ್ಕೊಳ್ತೀಯ, ಆಶೀರ್ವಾದ ಹೊಂದ್ಕೊಳ್ತೀಯ. When you are mourning the same mourn as I am doing for the world, you're gonna be comforted by God. ನಾನು ಅಂದ್ರೆ ಯೇಸು ಸ್ವಾಮಿ ಹೇಳ್ತಾ ಇರೋದು, ನಾನು ಯಾವ ವಿಷಯಕ್ಕಾಗಿ ಗೋಡಾಡ್ತೇನೋ, ಯಾವ ವಿಷಯಕ್ಕಾಗಿ ಅಳ್ತಾ ಇದ್ದೇನೋ, ದುಃಖ ಪಡ್ತೇನೋ, ಆ ವಿಷಯಗಳಿಗಾಗಿಯೇ ಆ ಒಂದು ಮನಸ್ಥಿತಿಯಾಗಿಯೇ ನೀನು ದುಃಖ ಪಡೋದಾದ್ರೆ ಆಗ ಮಾತ್ರವೇ ನೀನು ಸಮಾಧಾನ ಹೊಂದುವಿ ಎಂಬುದಾಗಿ ತಿಳ್ಕೊಳ್ಬೇಕಾಗಿದೆ. You should mourn my mourn and you should be meek to my word. ನಾನು ಶಾಂತನಾಗಿರುವಂತೆ ನೀವು ಶಾಂತರಾಗಿರ್ಬೇಕು ಎಂಬುದಾಗಿ. And hungry and thirsty for righteousness me. ಅಂದ್ರೆ ನೀತಿಗಾಗಿ ಹಸಿದು ಬಾಯಾರದವರು ಧನ್ಯರು ಅಂತ ಹೇಳ್ತಾ ಇರೋದು ಅರ್ಥ ಏನಂದ್ರೆ ನನಗಾಗಿ ಹಸಿದು ನೀವು ಬಾಯಾರುವಾಗ ಮಾತ್ರವೇ ನೀವು ಧನ್ಯರಾಗ್ತೀರಾ, ತೃಪ್ತಿ ಹೊಂದ್ಕೊಳ್ತೀರಾ ಅಂತ. Be merciful and with my mercy, and then you're gonna be shown the mercy. ನಾನು ಹೇಗೆ ಕರುಣೆ ಉಳ್ಳವನಾಗಿರ್ತೇನೋ ಹಂಗೆ ನೀವು ಕರುಣೆ ಉಳ್ಳವರಾಗಿರುವಾಗ ಮಾತ್ರವೇ ನಿಮಗೂ ಕೂಡ ಕರುಣೆ ದೊರೆಯುತ್ತದೆ ಎಂಬುದಾಗಿರುವಂತ ಅರ್ಥವಾಗಿದೆ. The pure in me, and you want to see God, and the ನನ್ನಲ್ಲಿ ನೀನು ಶುದ್ಧನಾಗಿ ನಡೆಯುವಾಗ ಮಾತ್ರವೇ ನೀನು ದೇವರನ್ನು ನೋಡ್ಲಿಕ್ಕೆ ಸಾಧ್ಯ. ಅಂದ್ರೆ ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು ಎಂಬುದಾಗಿ ಏನ್ ಹೇಳ್ತಾ ಇದೆ, ಅಲ್ಲಿ ದೇವರಲ್ಲಿ ನಾವು ಶುದ್ಧರಾಗಿರುವಾಗ ಮಾತ್ರವೇ ದೇವರನ್ನು ನೋಡ್ಲಿಕ್ಕೆ ಸಾಧ್ಯ. Be peacemaker like me. Right? ನಾನು ಹೆಂಗೆ ಸಮಾಧಾನ ಪಡಿಸುವನಾಗಿದ್ದೇನೋ ಹಂಗೆ ನೀವುಗಳು ಕೂಡ ಸಮಾಧಾನ ಪಡಿಸುವಂತವರಾಗಿದ್ರಿ ಎಂಬುದಾಗಿ ಸ್ವಾಮಿ ಹೇಳ್ತಾ ಇದ್ದಾರೆ.
persecuted because of the righteousness, not because of anything else. ನೀತಿಯ ನಿಮಿತ್ತವಾಗಿ ಮಾತ್ರ ಹಿಂಸೆಯನ್ನು ತಾಳ್ಕೊಳ್ಳಿ, ಬೇರೆ ಯಾವ್ದು ವಿಷಯವಾಗಿ ಅಲ್ಲ. So through this, and you're going to be persecuted, and you're going to be said falsely and insulted, and you're going to be rewarded and be glad and joy. ನನ್ನ ನಿಮಿತ್ತವಾಗಿಯೂ ಸುವಾರ್ತೆ ನಿಮಿತ್ತವಾಗಿಯೂ ನೀನು ಕೆಟ್ಟದಾಗಿ ಏಳಿಸಿಕೊಂಡು ಕೆಟ್ಟದಾಗಿ ನಿನಗೆ ಹಿಂಸೆ ಪಡಿಸಿಕೊಳ್ಳುವುದಾದ್ರೆ ನೀವು ಸಂತೋಷ ಪಡು, ಉಲ್ಲಾಸ ಪಡು ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಅದು ಯೇಸು ನಿಮಿತ್ತವಾಗಿ ಮಾತ್ರವಾಗಿರಲಿ. This is me. You should ಅದಾಗಿದೆ ನಾನು ಅಂತ ಹೇಳ್ತಾ ಇದ್ದಾರೆ. understand me, who I am. Right? ಯೇಸು ಸ್ವಾಮಿ ಹೇಳ್ತಿರೋದು ನಾನು ಯಾರಾಗಿದ್ದೇನೆ ಅಂತ ಹೇಳಿ ನೀವು ಗ್ರಹಿಸಿಕೊಳ್ಳಿ. This is the Jesus' first message of the mountain sermon. ಇದಾಗಿದೆ ಈ ಒಂದು ಪರ್ವತ ಪ್ರಸಂಗದ ಮೊದಲನೆಯ ಸಂದೇಶ. Second message is verse 13 to 16. Anyone can read there? ಎರಡನೇ ಆಶೀರ್ವಾದ, ಎರಡನೇ ಸಂದೇಶ ಏನಪ್ಪಾ ಅಂದ್ರೆ 13 to 16. 13ನೇ ವಚನದಿಂದ 14ನೇ ವಚನಕ್ಕೂ ನೆಕ್ಸ್ಟ್ ಸಂದೇಶವಾಗುತ್ತೆ. Let anyone read there. ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ಯಾತರಿಂದ ಉಪ್ಪಿನ ರುಚಿ ಬಂದಿದ್ದು? ಜನರು ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ತಾವುದಕ್ಕೂ ಬಾರದು. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು, ಮತ್ತು ದೀಪವನ್ನ ಹತ್ತಿಸಿ ಕೊಳಗಳೊಳಗೆ ಇಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರಷ್ಟೇ. ಆಗ ಅದು ಮನೆಯಲ್ಲಿರುವವರಿಗೆ ಬೆಳಕು ಕೊಡುವುದು. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನ ಕೊಂಡಾಡುವರು ಎಂಬುದೇ. So this passage is talking about the salt of the world and the light of the world. ಈ ಒಂದು ಎರಡನೇ ಸಂದೇಶ ಏನಪ್ಪಾ ಅಂತ ಹೇಳಿದ್ರೆ, ಭೂಲೋಕಕ್ಕೆ ಉಪ್ಪಾಗಿರುವಂತದ್ದು ಮತ್ತೆ ಲೋಕಕ್ಕೆ ಬೆಳಕಾಗಿರುವಂತದ್ದು ಕುರಿತು ಮಾತಾಡ್ತಾ ಇದೆ. Jesus said, "You are the salt of the world, and you are the light." ಹೇಳ್ತಾ ಇದ್ದಾರೆ, ನೀವು ಲೋಕಕ್ಕೆ ಭೂಮಿಗೆ ಉಪ್ಪಾಗಿದ್ದೀರಿ ಅಂತ ಹೇಳಿ. So how can we be the salt of the world and light of the world? ನಾವು ಹೇಗೆ ಈ ಲೋಕಕ್ಕೆ ಉಪ್ಪಾಗ್ಲಿಕ್ಕೆ ಸಾಧ್ಯ? ನಾವು ಹೇಗೆ ಈ ಲೋಕಕ್ಕೆ ಬೆಳಕಾಗ್ಲಿಕ್ಕೆ ಸಾಧ್ಯ? Only we are in Jesus, right? ಯೇಸುವಿನಲ್ಲಿ ಇರುವಾಗ ಮಾತ್ರವೇ ನಾವು ಉಪ್ಪಾಗಿಯೂ ಬೆಳಕಾಗಿ ಇರ್ಲಿಕ್ಕೆ ಸಾಧ್ಯ. If we are out of Jesus, how can we be the salt of the world and the light of the world? ಯೇಸು ಕ್ರಿಸ್ತನ ಇಲ್ಲದೆ, ಯೇಸುವಿನ ಒಳಗಡೆ ನಾವಿಲ್ಲದೆ ನಾವು ಹೇಗೆ ಈ ಲೋಕಕ್ಕೆ ಉಪ್ಪಾಗಿಯೂ ಈ ಲೋಕಕ್ಕೆ ಬೆಳಕಾಗಿ ಇರ್ಲಿಕ್ಕೆ ಸಾಧ್ಯ? And then what does it mean then? ಹಂಗಂದ್ರೆ ಅದರ ಅರ್ಥ ಏನು? And then what Jesus wanted to say through this passage? ಈ ಒಂದು ಸಂದೇಶದ ಮೂಲಕವಾಗಿ ಯೇಸು ಸ್ವಾಮಿ ಏನನ್ನ ಹೇಳಲಿಕ್ಕಾಗಿ ಹೊರಟಿದ್ದಾರೆ? I am the salt of the world. I am the light of the world. ಯೇಸು ಸ್ವಾಮಿ ಹೇಳ್ತಾ ಇರೋದು ಇನ್ನೊಂದು ಅರ್ಥದಲ್ಲಿ ಅಂದ್ರೆ, ನಾನು ನಿಜವಾಗಿರುವಂತ ಈ ಲೋಕಕ್ಕೆ ಉಪ್ಪಾಗಿದ್ದೇನೆ, ನಾನು ಈ ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬುದಾಗಿ ಹೇಳ್ತಾರೆ. This is the message Jesus wanted to say. ಇದಾಗಿದೆ ನಿಜವಾಗ್ಲೂ ಕೂಡ ಯೇಸು ಸ್ವಾಮಿ ಹೇಳ್ಬೇಕಾಗಿರುವಂತ ವಿಷಯ. Only I can protect the world from the rotten. ನಾನು ಒಬ್ಬನೇ ಲೋಕವನ್ನ ಕೆಟ್ಟದೊಳಗಿಂದ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಎಂಬುದಾಗಿ ಸ್ವಾಮಿ ಹೇಳ್ತಾ ಇದ್ದಾರೆ. Only I can be the light to the dark of the world. ಈ ಲೋಕಕ್ಕೆ, ಈ ಲೋಕದಲ್ಲಿರುವಂತ ಅಂಧಕಾರಕ್ಕೆ ಅಥವಾ ಈ ಲೋಕದಲ್ಲಿರುವಂತ ಕತ್ತಲೆಗೆ ನಾನ್ ಮಾತ್ರವೇ ಬೆಳಕಾಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. Jesus said, this is the message Jesus wanted to say. ಯೇಸು ಸ್ವಾಮಿ ಈ ಒಂದು ಸಂದೇಶವನ್ನು ಹೇಳ್ಬೇಕೆಂಬುದಾಗಿ ಹೇಳ್ತಾ ಇದ್ದಾರೆ. But we can be a small salt and the light of the world only when we are in Christ.
ನಾವು ಯೇಸು ಕ್ರಿಸ್ತನಲ್ಲಿ ಇರುವಾಗ ಮಾತ್ರವೇ ಒಂದು ಸಣ್ಣ ಉಪ್ಪಾಗಿ ಒಂದು ಬೆಳಕಾಗಿ ಈ ಲೋಕದಲ್ಲಿ ಇರ್ಲಿಕ್ಕೆ ಸಾಧ್ಯ ಅಂತ ಹೇಳೋದನ್ನ ನಾವು ತಿಳ್ಕೊಳ್ಬೇಕಾಗಿದೆ. Fundamental is Christ. We are the secondary. ನಾವು ಮೊದಲನೇದಾಗಿ ಯೇಸು ಕ್ರಿಸ್ತನು ಯಾರಾಗಿದ್ದಾನೆ ಅಂತ ತಿಳ್ಕೊಳ್ಬೇಕು, ಆಮೇಲೆ ನಾವ್ ಯಾರಾಗಿದೆ ಎಂಬುದಾಗಿ ನೆಕ್ಸ್ಟ್ ನೋಡ್ಬೇಕು. This is the message. ಅದಾಗಿದೆ ಸಂದೇಶ. And the next verse 17 to 20. ನೆಕ್ಸ್ಟ್ ದೇವರ ಸಂದೇಶ ನಾವು ನೋಡ್ತಾ ಇರೋದು 17ನೇ ವಚನದಿಂದ 20ನೇ ವಚನಕ್ಕೂ ನಾವು ನೋಡ್ಲಿಕ್ಕಿದ್ದೇವೆ. Pastor, can you read there? ಎಸ್. ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನವನ್ನಾಗಲಿ ತೆಗೆದುಹಾಕುವುದಕ್ಕೆ ನಾನು ಬಂದವನೆಂದು ನೆನೆಸಬೇಡಿ. ತೆಗೆದು ಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆಕಾಶವು ಭೂಮಿಯು ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ಅದರೊಳಗಿಂದ ಒಂದು ಸೊನ್ನೆಯಾದ್ರೂ ಒಂದು ಗುಡುಸಾದ್ರೂ ಅಳಿದು ಹೋಗಲಾರದು. ಆದುದರಿಂದ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಆದರೂ ಒಂದನ್ನು ಮೀರಿ ಜನರಿಗೂ ಹಾಗೆ ಮೀರುವುದಕ್ಕೆ ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನೆನಿಸಿಕೊಳ್ಳುವನು. ಆದರೆ ತಾನೇ ಆ ಆಜ್ಞೆಗಳಂತೆ ನಡೆದುಕೊಂಡು ಜನರಿಗೂ ಹಾಗೆ ನಡೆಯಬೇಕೆಂದು ಬೋಧಿಸುವವನು ಆ ಪರಲೋಕ ರಾಜ್ಯದಲ್ಲಿ ದೊಡ್ಡವನೆನಿಸಿಕೊಳ್ಳುವನು. ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಪರಿಸರಾಯರ ನೀತಿಗಿಂತ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿ ಎಂದು ನಿಮಗೆ ಹೇಳುತ್ತೇನೆ. So the message of this passage is, I am the one who has come to fulfill the word of God. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ಈ ಧರ್ಮಶಾಸ್ತ್ರದಲ್ಲಿ ಹೇಳಲ್ಪಟ್ಟಂತ ಎಲ್ಲವನ್ನ ನೆರವೇರಿಸುವುದಕ್ಕೆ ಬಂದವನು ನಾನು ಎಂಬುದಾಗಿ ಹೇಳ್ತಾ ಇರುವಂತದ್ದಾಗಿದೆ. Any single verse of the word of God never disappeared. ಯಾವುದೇ ದೇವರ ವಾಕ್ಯದ ಒಂದು ಸಣ್ಣ ವಿಷಯ ಕೂಡ ಬಂದ್ಬಿಟ್ಟು ಕಾಣದೆ ಹೋಗ್ಲಿಕ್ಕೆ ಅಥವಾ ನೆರವೇರದೆ ಇರುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ತಿಳ್ಕೊಳ್ಬೇಕಾಗಿದೆ. And no one can make the word of God disappear from the world. ಯಾವುದೇ ಒಂದು ವ್ಯಕ್ತಿ ದೇವರ ವಾಕ್ಯವನ್ನ ನೆರವೇರದೆ ತಡೆಯುವುದಕ್ಕಾಗ್ಲಿ ಅಥವಾ ಅದನ್ನ ಇಲ್ಲದಂತೆ ಮಾಡುವುದಕ್ಕಾಗ್ಲಿ ಯಾರಿಗೂ ಅಧಿಕಾರವಿಲ್ಲ. I didn't come to destroy the word of God, but fulfilled the word of God on the cross. ದೇವರ ವಾಕ್ಯವನ್ನ ನಾನು ಧರ್ಮಶಾಸ್ತ್ರವನ್ನ ಹಾಳು ಮಾಡುವುದಕ್ಕಾಗಿ ಬರಲಿಲ್ಲ ಅಥವಾ ತೆಗೆದುಹಾಕುವುದಕ್ಕೆ ನಾನು ಬಂದಿಲ್ಲ, ಬದಲಾಗಿ ನೆರವೇರಿಸುವುದಕ್ಕಾಗಿ ನಾನು ಬಂದಿದ್ದೇನೆ ಎಂಬುದಾಗಿ ಸ್ವಾಮಿ ಹೇಳ್ತಾ ಇದ್ದಾರೆ. I will fulfill all the words of all the Testament by dying on the cross, by shedding blood. ಯೇಸು ಕ್ರಿಸ್ತನು ತನ್ನ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಡುವುದರ ಮೂಲಕವಾಗಿ, ತನ್ನ ಬಾಡಿಯನ್ನ ಯಜ್ಞ ಮಾಡುವುದರ ಮೂಲಕವಾಗಿ ಈ ವಾಕ್ಯಗಳನ್ನು ನೆರವೇರಿಸುವುದನ್ನ, ಧರ್ಮಶಾಸ್ತ್ರ ನೆರವೇರಿಸುವುದನ್ನ ಕಾಣ್ತಾ ಇದೆ. So the main point of all the Bible is the sacrifice. ಈ ಒಂದು ಸತ್ಯವೇದದ ಸಂಪೂರ್ಣವಾಗಿರುವಂತ ಮೂಲ ವಿಷಯ ಏನಂತಂದ್ರೆ ಯಜ್ಞವಾಗಿದೆ, ಅದು ದೇವಕುಮಾರನ ಯಜ್ಞವಾಗಿದೆ. There is a lot of story and so many words in Old Testament, but all the story and the words focus on the sacrifice. ಈ ಹಳೆ ಒಡಂಬಡಿಕೆ ಭಾಗದಲ್ಲಿ ಅನೇಕ ಯಜ್ಞಗಳಿದೆ, ಅನೇಕ ಕುರಿತಾಗಿರುವಂತಹ ವಾಕ್ಯಗಳನ್ನ ನಾವು ಧ್ಯಾನ ಮಾಡಬಹುದು, ತಿಳ್ಕೊಳ್ಬಹುದು. ಆದ್ರೆ ಅದೆಲ್ಲವೂ ಕೂಡ ಮಾತಾಡ್ತಿರೋದು ಒಂದು ವಿಷಯದ ಬಗ್ಗೆ, ಯಜ್ಞದ ಕುರಿತು ಮಾತಾಡ್ತಾ ಇದೆ. The sacrifice is the covenant of all the Testament. ಆ ಒಂದು ಯಜ್ಞವೇದಿ ಅಂದ್ರೆ ಆ ಒಡಂಬಡಿಕೆಯಲ್ಲಿ ಹೇಳಲ್ಪಟ್ಟಂತ ಎಲ್ಲಾ ವಿಷಯ ಯಜ್ಞದ ಕುರಿತು. ಆ ಯಜ್ಞ ಯಾವ್ದಂದ್ರೆ ಒಡಂಬಡಿಕೆ ಯಜ್ಞದ ಕುರಿತು ಮಾತ್ರ ಮಾತಾಡ್ತಾ ಇದೆ. And it is the main subject of the Bible governor to teach through his book. ದೇವರು ತನ್ನ ವಾಕ್ಯದ ಮೂಲಕವಾಗಿ ಹೇಳ್ತಿರೋದನ್ನ ಏನಪ್ಪಾ ಅಂತ ಹೇಳಿದ್ರೆ ಒಡಂಬಡಿಕೆಯ ಮೂಲಕವಾಗಿರುವಂತ ಯಜ್ಞದ ಕುರಿತು ಮಾತಾಡ್ತಾ ಇದೆ. This is come from Genesis chapter 3 verse 21, the garment of skin. ಯೇಸು ಸ್ವಾಮಿಯ ವಾಕ್ಯದಲ್ಲಿ ಬಹಳ ಮುಖ್ಯವಾಗಿ ಆದಿಕಾಂಡದಲ್ಲಿ 3:21 ವಚನ, ಆದಿಕಾಂಡ 3:21 ವಚನದಲ್ಲಿ ಹೇಳ್ತಿರುವಂತ ಆ ಒಂದು ಚರ್ಮ ಅಂದ್ರೆ ಅವರಿಗೆ ಆದಾಮ ಮತ್ತು ಅವ್ವಳಿಗೆ ಏನ್ ತೊಡಿಸಿದ್ರು ಆ ಚರ್ಮದ ಕುರಿತು ನಾವು ನೋಡಬೇಕಾದ್ರೂ ಕೂಡ ಅದು ಕೂಡ ಯಜ್ಞದ ಕುರಿತು ಹೇಳ್ತಿರುವುದನ್ನ, ಒಡಂಬಡಿಕೆ ಕುರಿತು ಮಾತಾಡ್ತಿರುವುದನ್ನ ಕಾಣ್ತಾ ಇದ್ದೇವೆ. The garment of skin come from a skin of an animal, which was the lamb. ಆ ಒಂದು ಆದಾಮ ಮತ್ತೆ ಅವ್ವಳಿಗೆ ತೊಡಿಸಿದಂತ ಚರ್ಮದ ಅಂಗಿ ಅದು ಒಂದು ಕುರಿಯ ಅಂಗಿ ಆಗಿತ್ತು ಅನ್ನೋದನ್ನ ಕೂಡ ನಾವು ತಿಳ್ಕೊಳ್ಬಹುದಾಗಿದೆ. So God taught Adam how to give a sacrifice by killing the lamb
ರ್ಯಾಮ್ ಅನ್ನ ಅಂದ್ರೆ ಆ ಕುರಿಯನ್ನ ಯಜ್ಞ ಮಾಡುವುದರ ಮೂಲಕವಾಗಿ ದೇವರು ಆದಾಮನಿಗೆ ಹೇಗೆ ಯಜ್ಞವನ್ನ ಮಾಡ್ಬೇಕೆಂಬುದಾಗಿ ತೋರಿಸ್ತಾ ಇದ್ದಾನೆ. So after this sacrifice, after teaching this sacrifice, God made the cross by the skin of the animal, and this is the garment of skin. ಆ ಒಂದು ದೇವರು ಆ ಯಜ್ಞ ಮಾಡಿದಂತ ಸ್ಕಿನ್ ಅನ್ನ ಆ ಒಂದು ಚರ್ಮವನ್ನ ಅವರಿಗೆ ಒದಗಿಸುವುದರ ಮೂಲಕವಾಗಿ ಯಜ್ಞದ ಕುರಿತು ಅವರಿಗೆ ಬೋಧಿಸುತ್ತಿರುವುದನ್ನ ಹೇಗೆ ಮಾಡ್ಬೇಕೆಂಬುದಾಗಿ ತೋರಿಸ್ತಿರುವುದನ್ನ ನಾವು ಕಾಣ್ತಾ ಇದ್ದೇವೆ. So actually the conclusion of all the testament is the sacrifice. ಆ ಹಳೆ ಒಡಂಬಡಿಕೆಯ ಎಲ್ಲಾ ವಿಷಯಗಳನ್ನ ಸಂಕ್ಷಿಪ್ತವಾಗಿರ್ಬೇಕು ಅಂತಂದ್ರೆ ಅದು ಒಡಂಬಡಿಕೆ ಯಜ್ಞದ ಕುರಿತಾಗಿರ್ತದೆ. And the conclusion of the New Testament is the Christ, Jesus Christ, which was come from the sacrifice of all the Testament. ಈ ಒಂದು ಹೊಸ ಒಡಂಬಡಿಕೆಯ ಒಂದು ಸಂಕ್ಷಿಪ್ತವಾಗಿ ಹೇಳ್ಬೇಕು ಅಂತಂದ್ರೆ ಅದು ಯೇಸುವಿನ ಮರಣವಾಗಿರ್ತದೆ, ಯೇಸು ಕ್ರಿಸ್ತನ ಆ ಶಿಲುಬೆಯ ಮರಣವಾಗಿರ್ತದೆ. ಇದು ಆಮೇಲೆ ಹಳೆ ಒಡಂಬಡಿಕೆ ಹೇಳಲ್ಪಟ್ಟಂತ ಯಜ್ಞಕ್ಕೆ ಹೋಲಿಕೆಯಾಗಿದೆ. So the way Jesus fulfilling the word of God was dying on the cross to fulfill the sacrifice. ಯೇಸು ಕ್ರಿಸ್ತನು ಹಳೆ ಒಡಂಬಡಿಕೆಯಲ್ಲಿ ಹೇಳಲ್ಪಟ್ಟಂತ ಯಜ್ಞವಾಗಿ ಹೊಸ ಒಡಂಬಡಿಕೆಯಲ್ಲಿ ಅಂದ್ರೆ ಯಜ್ಞವನ್ನು ಅರ್ಪಿಸುವುದರ ಮೂಲಕ ತನ್ನ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಅರ್ಪಿಸುವುದರ ಮೂಲಕವಾಗಿ ಆ ಒಡಂಬಡಿಕೆಯಲ್ಲಿ ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಹೇಳಲ್ಪಟ್ಟಂತ ಯಜ್ಞವನ್ನ ಮಾಡುವುದರ ಮೂಲಕವಾಗಿ ಇಡೀ ಸತ್ಯವೇದವನ್ನ ನೆರವೇರಿಸುವುದನ್ನ ಕಾಣ್ತಾ ಇದ್ದೀವಿ. This is the fundamental understanding of his fulfilling the word of God. ಇದು ಅತ್ಯಂತ ಮೂಲವಾಗಿರುವಂತ ವಿಷಯವಾಗಿರುತ್ತೆ ಯೇಸು ಸ್ವಾಮಿ ಶಿಲುಬೆ ಮೇಲೆ ಮಾಡಿದಂತ ತ್ಯಾಗ ಅಥವಾ ಯಜ್ಞದ ಕುರಿತು. But we can say Jesus fulfilled each verses of the law of the Old Testament by his behavior. ದೇವ ನಾಮಕ್ಕೆ ಮಹಿಮೆ ಆಗ್ಲಿ. ಹಳೆ ಒಡಂಬಡಿಕೆಯಲ್ಲಿ ಹೇಳಲ್ಪಟ್ಟಂತ ಎಲ್ಲಾ ವಚನಗಳನ್ನ ಯೇಸು ಸ್ವಾಮಿ ತನ್ನ ಸ್ವಭಾವದಿಂದ ಮಾತ್ರವಲ್ಲ ತನ್ನ ಶಿಲುಬೆಯ ಮೇಲೆ ಮಾಡಿದಂತ ಆ ಒಂದು ಯಜ್ಞದ ಮೂಲಕವಾಗಿ ಪರಿಪೂರ್ಣ ಮಾಡುತ್ತಾ ಇರುವುದನ್ನ ನಾವು ಅರ್ಥ ಮಾಡಿಕೊಳ್ಳಬಹುದು. So Jesus fulfilled every single verse of the law by his behavior. It is true too, because Jesus didn't destroy any verse of the law. ಹಳೆ ಒಡಂಬಡಿಕೆಯಲ್ಲಿ ಹೇಳಲ್ಪಟ್ಟಂತ ಧರ್ಮಶಾಸ್ತ್ರದ ಪ್ರತಿಯೊಂದು ವಚನವನ್ನ ತನ್ನ ಸ್ವಭಾವದ ಮೂಲಕವಾಗಿ ತನ್ನ ನಡತೆಯ ಮೂಲಕವಾಗಿಯೂ ಮಾತ್ರವಲ್ಲ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಅರ್ಪಿಸುವುದರ ಮೂಲಕವಾಗಿ ನೆರವೇರಿಸುವುದನ್ನ ಕಾಣ್ತಾ ಇದ್ದೇವೆ. ಆದ್ರೆ ಎಲ್ಲಿಯೂ ಕೂಡ ಯೇಸು ಸ್ವಾಮಿ ಅದಕ್ಕೆ ವಿರೋಧವಾಗಿ ನಡೆಯುವುದನ್ನ ನಾವು ಕಾಣೋದಿಲ್ಲ. ಹೀಗೆ ಯೇಸು ಸ್ವಾಮಿ ಧರ್ಮಶಾಸ್ತ್ರದ ಎಲ್ಲಾ ವಚನಗಳನ್ನ ತನ್ನ ಜೀವನದ ಮೂಲಕವಾಗಿ ನೆರವೇರಿಸುವುದನ್ನ ಕಾಣ್ತಾ ಇದ್ದೇವೆ. So we can understand that Jesus fulfilled all the words of the Old Testament by the fundamental way and the practical way too. ಯೇಸು ಸ್ವಾಮಿ ಹಳೆ ಒಡಂಬಡಿಕೆಯಲ್ಲಿ ಹೇಳಲ್ಪಟ್ಟಂತ ಎಲ್ಲಾ ಯಜ್ಞಗಳನ್ನ ಎಲ್ಲಾ ವಚನಗಳನ್ನ ತನ್ನ ಜೀವನದ ಮೂಲಕವಾಗಿ ನೆರವೇರಿಸಿದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. Okay. The next passage, verse 21 to 26. ನೆಕ್ಸ್ಟ್ ಆಗಿರುವಂತ ಅಥವಾ ಮುಂದಿನ ಸಂದೇಶ ಏನಪ್ಪಾ ಅಂತಂದ್ರೆ 21ರಿಂದ 26ನೇ ವಚನದವರೆಗೂ. Pastor, can you read there? Yes. ನರಹತ್ಯೆ ಮಾಡಬಾರದು, ನರಹತ್ಯೆ ಮಾಡುವವನು ನ್ಯಾಯ ವಿಚಾರಣೆಗೆ ಗುರಿಯಾಗುವನೆಂದು ಹಿರಿಯರಿಗೆ ಹೇಳಿಯದೆ ಎಂದು ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ತನ್ನ ಸಹೋದರ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು. ತನ್ನ ಸಹೋದರನು ನೋಡಿ ಚೀ ನೀಚ ಅನ್ನುವವನು ನ್ಯಾಯ ಸಭೆಯ ವಿಚಾರಣೆಗೆ ಒಳಗಾಗುವನು. ಮೂರ್ಖ ಅನ್ನುವನು ಅಗ್ನಿ ನರಕಕ್ಕೆ ಗುರಿಯಾಗುವನು. ಆದ ಕಾರಣ ನೀನು ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಹತ್ತಿರಕ್ಕೆ ತಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧವಿದೆ ಎಂಬುದು ನಿನ್ನ ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನು ಆ ಯಜ್ಞವೇದಿಯ ಮುಂದೆಯೇ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು, ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನ ಕೊಡು. ನಿನ್ನ ವಾದಿಯ ಸಂಗಡ ಇನ್ನೂ ದಾರಿಯಲ್ಲಿರುವಾಗಲೇ ಅವನ ಕೂಡ ಬೇಗ ಸಮಾಧಾನ ಮಾಡಿಕೋ, ಇಲ್ಲದಿದ್ದರೆ ಆ ವಾದಿಯು
ನಿನ್ನನ್ನು ನ್ಯಾಯಾಧಿಪತಿಗೆ ಒಪ್ಪಿಸಾನು, ನ್ಯಾಯಾಧಿಪತಿಯು ನಿನ್ನನ್ನು ಓಲೇಕಾರನ ಕೈಗೆ ಒಪ್ಪಿಸಿಕೊಟ್ಟಾನು. ಆಗ ನೀನು ಸೆರೆಯಲ್ಲಿ ಬಿದ್ದೀಯೇ. ನೀನು ಒಂದು ಕಾಸನ್ನಾದ್ರೂ ನಿಲ್ಲಿಸಿಕೊಳ್ಳದೆ ಎಲ್ಲಾ ಸಲ್ಲಿಸುವ ತನಕ ಅಲ್ಲಿಂದ ಬರುವುದೇ ಇಲ್ಲ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಅಂತ. Actually, this passage is not easy to understand. ಈ ಒಂದು ಸಂದೇಶ ಏನು ಇದೆ, ಇದು ತುಂಬಾ ಸರಳವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. So one thing we must confirm before. ದಯಮಾಡಿ ಸೈಮನ್ ಪಾಸ್ಟರ್ ಅವರು ಮ್ಯೂಟ್ ಮಾಡ್ಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ನಾಯಿ ಬೊಗಳ್ತಾ ಇರೋದು ಕೇಳಿಸ್ತಾ ಇದೆ, ಹಾಗಾಗಿ ಎಲ್ಲರೂ ಕೂಡ ಡಿಸ್ಟರ್ಬ್ ಆಗುತ್ತೆ. ದಯಮಾಡಿ ಮ್ಯೂಟ್ ಮಾಡ್ಕೊಳ್ಳಿ. ಪಾಸ್ಟರ್ ಸಿಮೋನ್ ಮ್ಯೂಟ್ ಮಾಡ್ಕೊಳ್ಳಿ. ಪಾಸ್ಟರ್ ಮ್ಯೂಟ್ ಮಾಡ್ಕೊಳ್ಳಿ. ನಾಯಿ ಬೊಗಳೋದು ಕೇಳಿಸ್ತಾ ಇದೆ. ಪಾಸ್ಟರ್ ಅಬ್ರಾಮಯ್ಯವರು ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ನೋಡಿ, ಅಬ್ರಾಮಯ್ಯವರು ಮ್ಯೂಟ್ ಮಾಡ್ಕೊಳ್ಳಿಲ್ಲ, ಸೈಮೆನ್ಸ್ ಅವರು ರೂಟ್ ಮಾಡ್ಕೊಳ್ಳಿಲ್ಲ. ರಾಜು ಪಾಸ್ಟರ್ಗೆ ನಾವು ಸುಮಾರು ಸರಿ ಹೇಳಿದೀವಿ, ಮೀಟ್ ಮಾಡಿಲ್ಲ. ದಯವಿಟ್ಟು ಡಿಸ್ಟರ್ಬ್ ಮಾಡ್ಬೇಡ್ರಪ್ಪ, ದೇವ ಸೇವಕರಲ್ವಾ, ಮೆಸೇಜ್ಗೆ ಡಿಸ್ಟರ್ಬ್ ಮಾಡ್ಬೇಡಿ. ಆಮೇನ್. ಪ್ಲೀಸ್ ಕಂಟಿನ್ಯೂ. Please continue, Pastor. Sorry. Okay, let's go with. Yes. This passage is not easy to understand actually. ಈ ಒಂದು ಸಂದೇಶ ಅಂದ್ರೆ 21ರಿಂದ 26ನೇ ವಚನದಲ್ಲಿ Because it seems ಸಂದೇಶ ಇದೆ, giving ಸರಳವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. Because making reconcile with the brothers is more important than giving sacrifice. It seems like that. ಸಹೋದರರೊಂದಿಗೆ ನಾವು ಸಮಾಧಾನ ಮಾಡಿಕೊಳ್ಳುವಂತದ್ದು ಕಾಣಿಕೆ ಕೊಡುವುದಕ್ಕಿಂತ ಅತ್ಯಂತ ಪ್ರಾಮುಖ್ಯವಾಗಿರುವಂತ ವಿಷಯವಾಗಿದೆ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಳ್ಬೇಕಾದ್ರೆ. But actually it is not true, right? Giving sacrifice is the most important thing in the world. It is true. ಆ ಯಜ್ಞವನ್ನ ಸಮರ್ಪಿಸುವುದು ಅತ್ಯಂತ ಮುಖ್ಯವಾಗಿಯೇ ಹೌದು, ಅದರೊಂದಿಗೆ ಇದು ಕೂಡ ಮುಖ್ಯವಾಗಿದೆ ಅಂತ ತಿಳ್ಕೊಳ್ಬೇಕಾಗಿದೆ. But this passage is saying that make a reconcile with your brother first and come to again to give a sacrifice. ಇಲ್ಲಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಮೊದಲನೇದಾಗಿ ನೀನು ಯಜ್ಞವನ್ನ ಅರ್ಪಿಸುವುದಕ್ಕಿಂತ ಕಾಣಿಕೆ ಕೊಡುವುದಕ್ಕಿಂತ ಮೊದಲು ನಿನ್ನ ಸಹೋದರರೊಂದಿಗೆ ನೀನು ಒಂದಾಗ್ಬೇಕು, ನೀನು ಸಮಾಧಾನ ಪಡ್ಕೊಳ್ಬೇಕು, ಆಮೇಲೆ ಬಂದು ಒಪ್ಪಿಕೊಡ್ಬೇಕು ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತಾರೆ. And then the point is why Jesus said like that. It is so natural to think giving sacrifice is the most important thing. ಇಲ್ಲಿ ಯಾಕೆ ಯೇಸು ಸ್ವಾಮಿ ಈ ತರ ಹೇಳ್ತಾ ಇದ್ರೆ, ಸಾಮಾನ್ಯವಾಗಿ ಸರಳವಾಗಿ ಯಜ್ಞವನ್ನು ಅರ್ಪಿಸುವಂತದ್ದು ಬಹಳ ಮುಖ್ಯವಾಗಿದೆ ಅಲ್ವಾ? But Jesus said oppositely. Why? This is the point. ಯೇಸು ಸ್ವಾಮಿ ಇದಕ್ಕೆ ಯಜ್ಞಕ್ಕಿಂತ ಒಂದಾಗುವುದು ಮುಖ್ಯ ಅಂತ ಹೇಳ್ತಾ ಇದಾರಲ್ಲ, ಅದು ಯಾಕೆ ಹೇಳ್ತಾ ಇದ್ದಾರೆ? So what Jesus, the reason I think about this passage is the content Jesus to his disciple was the reconcile with God. ಇಲ್ಲಿ ಬಹಳ ಮುಖ್ಯವಾಗಿ ಹೇಳ್ತಿರುವಂತ ಒಂದು ಸಂದೇಶ ಏನಪ್ಪಾ ಅಂತ ಹೇಳಿದ್ರೆ, ಮೊದಲು ದೇವರೊಂದಿಗೆ ನಾವು ಒಂದಾಗ್ಬೇಕು ಅನ್ನೋದ್ರ ಕುರಿತು ಸ್ವಾಮಿ ಇಲ್ಲಿ ಹೇಳ್ತಾ ಇದ್ದಾನೆ. ಅದಾಗಿದೆ ಈ ಒಂದು ಪ್ಯಾಸೇಜ್, ಈ ಒಂದು ಭಾಗದ ಅರ್ಥ. So through this passage, what Jesus wanted to say to his disciple was, to be reconciled with me is the best important thing in the world. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇರೋದೇನಪ್ಪಾ ಅಂದ್ರೆ, ಮೊದಲು ದೇವರೊಟ್ಟಿಗೆನೆ ಒಂದಾಗುವಾಗ ಮಾತ್ರವೇ, ಅಥವಾ ದೇವರೊಂದಿಗೆ ಒಂದಾಗುವುದು ಅತ್ಯಂತ ಬಹಳ ಮುಖ್ಯವಾಗಿರುವಂತ ವಿಷಯ ಅನ್ನೋದನ್ನ ದೇವರು ಈ ಭಾಗದ ಮೂಲಕವಾಗಿ ನಮ್ಗೆ ಹೇಳ್ತಾ ಇದ್ದಾರೆ. Even though when you are trying to give a sacrifice, even though when you are trying to give a sacrifice to God, you need to make a reconcile with me first. This is what Jesus wanted to say to his disciples. ಯೇಸು ಸ್ವಾಮಿ ಹೇಳ್ತಾ ಇರೋದು ಬಹಳ ಮುಖ್ಯವಾಗಿರುವಂತ ವಿಷಯ ಏನಂತ ಹೇಳಿದ್ರೆ, ನೀನು ಯಜ್ಞವನ್ನ ಅರ್ಪಿಸುವುದು ಒಳ್ಳೆಯದೇ, ಆದ್ರೆ ಯಜ್ಞವನ್ನ ಅರ್ಪಿಸುವುದಕ್ಕಿಂತ ಮೊದಲು ನೀನು ನನ್ನೊಂದಿಗೆ ಒಂದಾಗುವುದು ಬಹಳ ಮುಖ್ಯ ಅಂತ ಹೇಳ್ತಾ ಇದ್ದ. The reason we can understand in their way is verse 25 and 26. ಅಲ್ಲಿ
25 ಮತ್ತು 26ನೇ ವಚನದಲ್ಲಿ ದೇವರು ಹೇಳ್ತಾ ಇದ್ದಾರೆ ಯಾಕೆ ನಾವು ಸಂಧಾನ ಮಾಡ್ಕೊಳ್ಬೇಕು ಎಂಬುದಾಗಿ. It is saying that settle matters quickly with your adversary who is taking you to the court. ನಿನ್ನ ವಾದಿಯ ಸಂಗಡ ಇನ್ನು ದಾರಿಯಲ್ಲಿರುವಾಗಲೇ ಅವನು ಕೂಡ ಬೇಗ ಸಮಾಧಾನ ಮಾಡಿಕೋ, ಇಲ್ಲದಿದ್ರೆ ಆ ವಾದಿಯು ನಿನ್ನನ್ನು ನ್ಯಾಯಾಧಿಪತಿಗೆ ಒಪ್ಪಿಸಾನು, ನ್ಯಾಯಾಧಿಪತಿಯು ನಿನ್ನನ್ನು ಓಲೆಕಾರನ ಕೈಗೆ ಒಪ್ಪಿಸಿಕೊಟ್ಟಾನೋ ಎಂಬುದಾಗಿ. This adversary is Jesus himself. ಈ ಒಂದು ವಾದಿಸುವಂತ ಹೇಳುವಂತದ್ದು ಯೇಸು ಸ್ವಾಮಿ ಸ್ವತಃ ಆಗಿದ್ದಾನೆ. Jesus is saying to the people, you are sinner. ನೀವು ಪಾಪಿಗಳಾಗಿದ್ದೀರಾ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದೆ ದೇವರು. And Jesus will take people to the court, well, in front of God. ಇಲ್ಲಿ ಯೇಸು ಸ್ವಾಮಿ ಒಬ್ಬ ವಾದಿ ಆಗಿದ್ದಾನೆ, ಅಂದ್ರೆ ವಕೀಲನಾಗಿದ್ದಾನೆ. ಆತನು ನ್ಯಾಯಾಧಿಪತಿಯಾಗಿರುವಂತ ದೇವರ ಬಳಿಗೆ ನಮ್ಮನ್ನು ತೆಗೆದುಕೊಂಡು ಹೋಗ್ತಾನೆ ಎಂಬುದಾಗಿ. Satan is making us to make a sin, but Jesus is appointing us to, you are sinning, you are sinning, you are sinning, right? ಸೈತಾನನು ನಮ್ಮನ್ನ ಪಾಪದಲ್ಲಿ ಸಿಕ್ಕಿಸ್ಬೇಕೆಂಬುದಾಗಿ ಪ್ರಯತ್ನ ಮಾಡ್ತಾ ಇದ್ದಾನೆ. ಆದ್ರೆ ದೇವರು ಯೇಸು ಸ್ವಾಮಿ ಇಲ್ಲಿ ನೀವು ಪಾಪ ಮಾಡಬೇಡಿ, ಪಾಪ ಮಾಡ್ಲಿಕ್ಕೆ ಹೊರಟಿದ್ದೀರಾ ಅಂತ ಹೇಳಿ ನಮಗೆ ಕೈ ತೋರಿಸಿ ಹೇಳ್ತಾ ಇದ್ದ. So the next sentence is saying that do it while you are still with him on the way. ನೀವು ಇನ್ನೂ ಅಲ್ಲಿ ಆ ವಾದಿಯ ಸಂಗಡ ಇರುವಾಗಲೇ ನೀವು ಸಂಧಾನ ಮಾಡ್ಕೊಳ್ಬೇಕು ಅಂತ ಹೇಳಿ ಹೇಳ್ತಾ ಇದೆ. It means you are still on the way with Jesus. You make a reconcile, settle the matters quickly. ಇನ್ನು ನೀನು ದಾರಿಯಲ್ಲಿರುವಾಗ್ಲೇ, ಅಂದ್ರೆ ಇಲ್ಲಿ ವಾದಿ ಅಂತ ಹೇಳಿದ್ರೆ ನಮ್ಮ ವಕೀಲನಾಗಿರುವಂತ ಯೇಸು ಸ್ವಾಮಿಯೊಟ್ಟಿಗೆನೆ ನಾವು ಇನ್ನು ದಾರಿಯಲ್ಲಿರುವಾಗ್ಲೇ ನಾವು ಒಂದಾಗ್ಬೇಕು ಅಂತ ಹೇಳಿ ಹೇಳ್ತಾ ಇದೆ. The next sentence is saying that if you don't do that, he may hand you over to the church. ನೀನು ಒಂದ್ ವೇಳೆ ಹಂಗೆ ಸಮಾಧಾನ ಪಡಿಸಿಕೊಂಡಿಲ್ಲ ಅಂದ್ರೆ ಅವನು ನ್ಯಾಯಾಧಿಪತಿ ಕೈಗೆ ಒಪ್ಪಿಸಿಕೊಟ್ಟಾನು ನೋಡಿಕೋ ಅಂತ ಹೇಳಿ. And the church may hand you over to the officer. ವೇಳೆ ನ್ಯಾಯಾಧಿಪತಿ ನಿನ್ನ ಓಲೆಕಾರಗೆ ಕೈಗೆ ಒಪ್ಪಿಸಿಕೊಟ್ಟಾನೇನು ಒಪ್ಪಿಸಿಕೊಟ್ಟಾನೋ ಎಂಬುದಾಗಿ ಇದೆ. And you may be thrown into the prison. Prison means hell. Okay. ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಅವನು ನಿನ್ನ ಒಂದ್ ವೇಳೆ ಓಲೆಕಾರ ಕೈಗೆ ಒಪ್ಪಿಸಿಕೊಟ್ಟಾನ, ಅವನು ನಿನ್ನ ತೆಗೆದು ಸೆರೆಯಲ್ಲಿ ಹಾಕಿಸಿಕೊಟ್ಟಾನು. ಇಲ್ಲಿ ಸೆರೆ ಅಂತ ಹೇಳಿದ್ರೆ ಇಲ್ಲಿ ನರಕವಾಗಿರುವಂತದ್ದಾಗಿದೆ. And Jesus said, verse 26. ಫಸ್ಟ್ ಯೇಸು ಸ್ವಾಮಿಯಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ 26 ಅಲ್ಲಿ 26ನೇ ವಚನದಲ್ಲಿ, I tell you the truth, you will not get out of it until you have paid the last penny. ಇಲ್ಲಿ ಸ್ವಾಮಿ ಹೇಳ್ತಾ ಇದ್ರೆ, ನೀನು ಒಂದು ಕಾಸನ್ನಾದ್ರೂ ನಿಲ್ಲಿಸಿಕೊಳ್ಳದೆ ಎಲ್ಲ ಸಲ್ಲಿಸುವ ತನಕ ಅಲ್ಲಿಂದ ಬರುವುದೇ ಇಲ್ಲ ಎಂದು ನಿಮಗೆ ಸತ್ಯವಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. How can we pay the last penny of our sin? ಹೇಗೆ ನಾವು ಎಲ್ಲಾ ಕಾಸನ್ನ ಕೊಟ್ಟು ಬಿಡುವುದಕ್ಕೆ, ಅಂದ್ರೆ ನಾವು ಪಾಪ ಮಾಡಿದಂತ ನಿಮಿತ್ತವಾಗಿರುವಂತ ಎಲ್ಲಾ ಅದನ್ನ ಕೊಟ್ಟು ತೀರಿಸಲಿಕ್ಕೆ ಹೇಗೆ ಸಾಧ್ಯ? When we have no choice to go to church, it is when we made a sin, right? ನಾವು ಸಾರಿ ರಿಪೀಟ್ ಸರ್. When we have no choice to go to church, only when we have a sin. ನಾವು ತಪ್ಪು ಮಾಡಿದಾಗ, ಪಾಪ ಮಾಡಿದಾಗ ಮಾತ್ರವೇ ನಾವು ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯ? ಆ ಒಂದು ನ್ಯಾಯಾಧಿಪತಿಯ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯ. If there is no sin, if we don't have sin, we don't need to go to the church, we don't need to go to the court, right? ನಾವು ಪಾಪ ಮಾಡಿಲ್ಲ, ನಾವೇನು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ನಾವು ನ್ಯಾಯಾಧಿಪತಿಗೋ ಅಥವಾ ಕೋರ್ಟ್ಗೋ ಹೋಗುವಂತ ಅವಶ್ಯಕತೆ ಇಲ್ಲ. So every mankind is a sinner. That's why Jesus said, ಪಾಪಿಗಳಾಗಿದ್ದಾರೆ. That's why the mankind must go to the church. The church is God, right? Right. ಎಲ್ಲಾ ಮನುಷ್ಯರು ಪಾಪಿಗಳಾಗಿದ್ದಾರೆ. ಆ ಕಾರಣದಿಂದ ನ್ಯಾಯಾಧಿಪತಿ ಆಗಿರುವಂತ ದೇವರ ಬಳಿಗೆ ಎಲ್ಲರೂ ಕೂಡ ಹೋಗ್ಬೇಕಾಗಿದೆ, ನ್ಯಾಯ ತೀರಿಸಲಿಕ್ಕೋಸ್ಕರವಾಗಿ, ನ್ಯಾಯ ತೀರ್ಪಿಗಾಗಿ. So before you go to church, while you are with him on the way in your life, make a reconcile with Jesus.
ಇನ್ನು ನೀವು ದಾರಿಯಲ್ಲಿರುವಾಗಲೇ, ಇನ್ನು ಈ ಜೀವನದಲ್ಲಿ ಇರುವಾಗಲೇ ಯೇಸುವಿನೊಂದಿಗೆ ನೀವು ಸಂಧಾನವಾಗಿ ಮೊದಲು, ಆಮೇಲೆ ಅದಾದ್ಮೇಲೆ ನೀವು ನ್ಯಾಯ ತೀರ್ಪಿಗಾಗ್ಲಿ ಅಥವಾ ನ್ಯಾಯಾಧೀಶನ ಮುಂದೆ ನಿಲ್ಲುವಂತ ಅವಶ್ಯಕತೆ ಬರೋದಿಲ್ಲ ಎಂಬುದಾಗಿ. So this making the reconciliation with Jesus is much more important than giving sacrifice. ಯಜ್ಞವನ್ನ ಅರ್ಪಿಸುವುದಕ್ಕಿಂತ ಯೇಸುವಿನೊಂದಿಗೆ ಮೊದಲು ಸಂಧಾನವಾಗುವಂಥದ್ದು, ಸಮಾಧಾನ ಆಗುವಂಥದ್ದು ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಅತ್ಯಂತ ಪ್ರಾಮುಖ್ಯವಾಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗಿದೆ ಅಲ್ವಾ? The beginning of the story of reconciliation is the reconciliation with the brother, right? ನಾವು ಅದು ಹೇಗೆ ಪ್ರಾರಂಭ ಆಗ್ತಾ ಇದೆ ಅಂತ ಹೇಳಿದ್ರೆ, ನಾವು ಮೊದಲು ನನ್ನ ಸಹೋದರನೊಂದಿಗೆ ಒಂದಾಗ್ಬೇಕು, ಸಂಧಾನ ಆಗ್ಬೇಕು, ಅಲ್ಲಿಂದ ಅದು ಪ್ರಾರಂಭ ಆಗ್ತಾ ಇದೆ. The beginning of the story of this reconciliation was from the brother, but to the Jesus, right? To the Jesus finally. ಯೇಸು ಕ್ರಿಸ್ತನೊಂದಿಗೆ ಸಂಧಾನವಾಗುವುದು ಅಂತಂದ್ರೆ ಮೊದಲು ಅದು ಹೆಂಗಪ್ಪ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ನನ್ನ ಸಹೋದರನಾಗಿರುವಂತವನೊಂದಿಗೆ ನಾನು ಸಂಧಾನವಾಗಿ ಆಮೇಲೆ ಯೇಸುವಿನೊಂದಿಗೆ ಸಂಧಾನವಾಗ್ಲಿಕ್ಕೆ ಸಾಧ್ಯವಾಗುತ್ತದೆ ಎಂಬುದಾಗಿರುವಂತ. That's why verse 26, such a verse was spoken, you will not get out of the prison without paying the last penny. ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತದೆ, ನೀನ್ ಸಂಧಾನವಾಗದೆ ಹೋದ್ರೆ ನೀನ್ ನ್ಯಾಯ ತೀರ್ಪಿಗೊಳಗಾಗಿ ನೀನ್ ಸೆರೆಮನೆಗೆ ಹೋಗ್ತೀಯ, ಅಲ್ಲಿ ಒಂದು ಕಾಸನ್ನಾದ್ರೂ ನೀನ್ ನಿಲ್ಲಿಸಿಕೊಳ್ಳೋದು ಎಲ್ಲ ಸಲ್ಲಿಸುವ ತನಕ ನೀನ್ ಹೊರಗಡೆ. Only when we believe in Christ we can pay the last penny about our sin, right? ಯೇಸು ಕ್ರಿಸ್ತನಲ್ಲಿ ನಾವು ನಂಬಿಕೆ ಇಡುವಾಗ ಮಾತ್ರವೇ, ಅದರ ಮೂಲಕವಾಗಿ, ಅವನ ಮೂಲಕವಾಗಿ ಮಾತ್ರವೇ ನಮ್ಮ ಪಾಪಕ್ಕೆ ಕುರಿತಾಗಿರುವಂತ ಲಾಸ್ಟ್ ಕಾಯಿನ್ ಅನ್ನ, ಲಾಸ್ಟ್ ಕಾಸನ್ನು ನಾವು ಕೊಡ್ಲಿಕ್ಕೆ ಸಾಧ್ಯವಾಗುತ್ತದೆ ಅಲ್ವಾ? That's why I think this passage is talking about Jesus himself too. ಈ ಒಂದು ವಾಕ್ಯವೂ ಕೂಡ, ಈ ಒಂದು ವಾಕ್ಯ ಭಾಗವೂ ಕೂಡ ಯೇಸು ಸ್ವಾಮಿಯ ಕುರಿತಾಗಿಯೇ ಮಾತಾಡ್ತಾ ಇದೆ. You must pay the last penny of your sin. If you want to do that, only you can do that in me. But if you don't do that, you have no choice to go to hell, the prison. ಇಲ್ಲಿ ನಿನ್ನ ಪಾಪದ ಕುರಿತಾಗಿರುವಂತ ನಿನ್ ಪಾಪದಿಂದ ಹೊರಗಡೆ ಬರೋ ಅಂದ್ರೆ ನೀನು ಕ್ರಿಸ್ತನಲ್ಲಿ ಒಂದಾಗದೆ ಪಾಪದಿಂದ ಬಿಡುಗಡೆ ಹೊಂದಿಕೊಳ್ಳಿಕ್ಕಾಗಿರುವಂತಹ ಕೊನೆಯ ಕಾಸನ್ನ ಕೊಡ್ಬೇಕು ಅಂತಂದ್ರೆ ಯೇಸು ಕ್ರಿಸ್ತನಲ್ಲಿ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ. ಆಗಿರುವಾಗ ಮಾತ್ರವೇ ನೀನು ರಕ್ಷಣೆ ಹೊಂದಿಕೊಳ್ಳಿಕ್ಕೂ ಸಾಧ್ಯ. ಆಗಿದ್ದಾಗ ಮಾತ್ರವೇ ಈ ಒಂದು ಪ್ಯಾಸೇಜ್, ಈ ಒಂದು ವಾಕ್ಯ ಭಾಗ ಏನ್ ಹೇಳ್ತಾ ಇದೆ, ಇದು ಯೇಸು ಕ್ರಿಸ್ತನ ಬಗ್ಗೆನೇ ಮಾತಾಡ್ತೇನೆ ಅಂತ ಹೇಳಿ ನಾವು. So the beginning of this story was with brother, but ended to Jesus Christ himself. ಇಲ್ಲಿ ಸಮಾಧಾನ ಪಡಿಸಿಕೊಳ್ಳುವುದು, ಸಂಧಾನ ಆಗುವಂತದ್ದು ಸಹೋದರರೊಂದಿಗೆ ಪ್ರಾರಂಭ ಆಗಿ ಕ್ರಿಸ್ತನಲ್ಲಿ ಅಂತ್ಯಗೊಳ್ತಾ ಇದೆ. Through the eighth blessing, what Jesus taught was, I am your blessing. ಅಲ್ಲಿ ಒನ್ ಬ್ಲೆಸ್ಸಿಂಗ್ ಅಂತ ಏನು ಓದು ಅಂದ್ರೆ ಅತ್ಯುತ್ತಮವಾಗಿರುವಂತ ಆಶೀರ್ವಾದ ಅಂತ ಏನು ಓದ್ಕೊಂಡು, ಅಲ್ಲಿ ಯೇಸು ಕ್ರಿಸ್ತನೇ ನಮ್ಮ ಆಶೀರ್ವಾದವಾಗಿದ್ದಾನೆ ಅಂತ ತಿಳ್ಕೊಂಡು. So, and the next message is, I am only the salt of the light of the world. ನಾನೇ ಈ ಲೋಕಕ್ಕೆ ಉಪ್ಪಾಗಿಯೂ ಬೆಳಕಾಗಿದ್ದೇನೆ ಅಂತ ಅಂದ್ಬಿಟ್ಟು ತಿಳ್ಕೊಂಡು, only I can protect the world from the rotten. ನಾನೊಬ್ಬನೇ ಈ ಲೋಕವನ್ನ ಅಂದ್ರೆ ದೇವರ ಕೋಪದಿಂದ ರಕ್ಷಿಸ್ಲಿಕ್ಕೆ ಸಾಧ್ಯ ಅಂತ ಹೇಳಿ ವಾಕ್ಯ ಭಾಗದಲ್ಲಿ ನೋಡ್ಕೊಂಡು, I am the only light which can make the world bright from the darkness. ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ಈ ಲೋಕಕ್ಕೆ ಬೆಳಕಾಗಿದ್ದೇನೆ, ನನ್ನಲ್ಲದೆ ಇನ್ನೊಂದು ಲೋಕದಲ್ಲಿ ಬೆಳಕಿಲ್ಲ, ಈ ಕತ್ತಲೆ ಆಗಿರುವಂತ ಲೋಕದಲ್ಲಿ ಪ್ರಕಾಶಗೊಳಿಸ್ಲಿಕ್ಕೆ ನನ್ನ ಬೆಳಕು ಮಾತ್ರವೇ ಸಾಧ್ಯ ಅಂತ ಹೇಳಿ ಹೇಳ್ತಾ ಇದ್ದಾರೆ. And you are the secondary salt of the light of the world only because you are in me. You are my disciple. ಯೇಸು ಸ್ವಾಮಿ ನಂಬಿರುವಂತ ಮಕ್ಕಳು ಈ ಲೋಕಕ್ಕೆ ಉಪ್ಪಾಗಿ ಬೆಳಕಾಗಿರ್ಲಿಕ್ಕೆ ಸಾಧ್ಯ. ಅದು ಯಾವಾಗ ಅಂತ ಹೇಳಿದ್ರೆ ಯೇಸುವಿನಲ್ಲಿ ಅವರು ಇರುವಾಗ ಮಾತ್ರ. The next passage is, I have come to fulfill all the word of God.
ನಾವು ನೆಕ್ಸ್ಟ್ ನಾವು ಓದಿದಂತದ್ದು ಏನಪ್ಪಾ ಅಂತ ಹೇಳಿದ್ರೆ, ನಾನು ಯೇಸು ಧರ್ಮಶಾಸ್ತ್ರವನ್ನೆಲ್ಲ ನೆರವೇರಿಸುವುದಕ್ಕೆ ನಾನು ಬಂದಿದ್ದೇನೆ ವಿನಃ ತೆಗೆದುಹಾಕುವುದಕ್ಕೆ ನಾನು ಬಂದಿಲ್ಲ ಅಂತ ಹೇಳ್ತಾ ಇರುವಂತ ವಿಷಯ. By dying and shedding blood on the cross. ನಾನು ರಕ್ತವನ್ನ ಚೆಲ್ಲುವುದರ ಮೂಲಕವಾಗಿ ಶಿಲುಬೆಯಲ್ಲಿ ಮರಣವನ್ನ ಮಾಡಿ ಯಜ್ಞ ಮಾಡಿದ್ದೇನೆ. Not only spiritually and practically too. ಆತ್ಮಿಕವಾಗಿ ಮಾತ್ರವಲ್ಲ, ಪ್ರಾಯೋಗಿಕವಾಗಿ ಕೂಡ ನನ್ನ ಪ್ರಾಣವನ್ನು ಅರ್ಪಿಸಿದ್ದೇನೆ, ಆ ವಾಕ್ಯಗಳನ್ನು ನೆರವೇರಿಸಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದೇನೆ. And the next passage message is reconciliation with me is the most important thing. ನೆಕ್ಸ್ಟ್ ನಾವು 21ರಿಂದ 26ನೇ ವಚನವರೆಗೂ ಕಲಿತಿರುವಂತ ವಿಷಯ ಏನಂತಂದ್ರೆ, ದೇವರೊಂದಿಗೆ ಅಂದ್ರೆ ಯೇಸು ಕ್ರಿಸ್ತನೊಂದಿಗೆ ಸಂಧಾನವಾಗುವಂತದ್ದು ಬಹಳ ಮುಖ್ಯ, ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮೊದಲು. Do this quickly while you are on the way with me. ಇನ್ನು ನಾವು ದಾರಿಯಲ್ಲಿರುವಾಗಲೇ, ಇನ್ನು ಜೀವನದಲ್ಲಿ ಇರುವಾಗಲೇ ನಾವು ಕ್ರಿಸ್ತನೊಂದಿಗೆ ಸಂಧಾನ ಮಾಡಿಕೊಳ್ಬೇಕಾಗಿದೆ. I am Christ. I am the only Christ. I am the only way to meet God to go to heaven. ನಿಜವಾಗಿರುವಂತ ದೇವರನ್ನ, ತಂದೆಯನ್ನ ಸಂಧಿಸುವುದಕ್ಕೆ ನಾನ್ ಮಾತ್ರ ದಾರಿಯಾಗಿದ್ದೇನೆ, ನಾನು ಒಬ್ಬನೇ ದಾರಿಯಾಗಿದ್ದೇನೆ ಎಂಬುದಾಗಿ ಸ್ವಾಮಿ. No one and nothing can do this instead of me. ನನ್ನನ್ನ ಬಿಟ್ಟು ಬೇರೆ ಯಾರು ಯಾವುದು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. This is the message. ಇದಾಗಿದೆ ಆ ಸಂದೇಶ. Pastors, I love you. ಎಲ್ಲಾ ಸಭಾಪಾಲಕರೇ, ನಾನು ನಿಮ್ಮನ್ನು ಪ್ರೀತಿಸ್ತೇನೆ. And I am very happy to share gospel with you. ನಾನು ನಿಮ್ಮೆಲ್ಲರೊಂದಿಗೆ ಈ ಒಂದು ಸುವಾರ್ಥ ವಾಕ್ಯವನ್ನು ಹೇಳಲಿಕ್ಕೆ ಬಹಳ ಸಂತೋಷ ಪಡುತ್ತೇನೆ. I am pastor too. ನಾನು ಒಬ್ಬ ಸಭಾಪಾಲಕನಾಗಿದ್ದೇನೆ. You should understand the gospel as Bible says. ಬೈಬಲ್ ಹೇಳುವ ರೀತಿಯಲ್ಲಿ, ಬೈಬಲ್ ಹೇಳುವಂತ ರೀತಿಯಲ್ಲಿ, ಸತ್ಯವೇದ ಹೇಳುವ ರೀತಿಯಲ್ಲಿ ನಾವು ಸುವಾರ್ತೆಯನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. If you really understand the gospel as Bible says, God will work with you. ದೇವರು ಹೇಳುವಂತ ರೀತಿಯಲ್ಲಿ ಸುವಾರ್ತೆಯನ್ನ ನೀವು ಅರ್ಥ ಮಾಡ್ಕೊಳ್ಳೋದಾದ್ರೆ ದೇವರು ನಿಮ್ಮೊಂದಿಗೆ ಕೆಲಸ ಮಾಡ್ತಾರೆ. If you really understand the gospel as Bible says, even though you don't pray, you can receive prayers. ನೀನು ದೇವರು ಹೇಳುವಂತ ಸುವಾರ್ತೆಯನ್ನ ದೇವರು ಹೇಳುವ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಾದ್ರೆ, ನೀನು ಪ್ರಾರ್ಥನೆ ಮಾಡದೇ ಇದ್ರು ಕೂಡ ನಿನ್ನ ಪ್ರಾರ್ಥನೆಗೆ ಉತ್ತರ ದೊರೆಯುವಂತದ್ದಾಗಿತ್ತು. God's desire is not your prayer, but the gospel you understand. ನೀನು ದೇವರ ಆಸೆ ಏನಪ್ಪಾ ಅಂತ ಹೇಳಿದ್ರೆ, ನೀನು ಯಜ್ಞ ಅರ್ಪಿಸೋದಲ್ಲ, ಬದಲಾಗಿ ದೇವರ ಮನಸ್ಸಿನಲ್ಲಿ ಇರುವಂತದನ್ನ ಮಾಡುವ ಸುವಾರ್ತೆಯನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅದಾಗಿದೆ ದೇವರ. Even many pastors has a misunderstanding. ಅನೇಕ ದೇವ ಸೇವಕರುಗಳು ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. They are focusing in prayer too much or very much than the gospel. ಸುವಾರ್ತೆಗಿಂತ ಅಧಿಕವಾಗಿ ಅವರು ಜಾಸ್ತಿ ಪ್ರಾರ್ಥನೆಯಲ್ಲಿ ನಿರತರಾಗಿರ್ತಾರೆ, ಆದ್ರೆ ಅದು ಕೆಲಸ ಮಾಡೋದಿಲ್ಲ ಅನ್ನೋದು ಅರ್ಥ ಮಾಡ್ಕೊಳ್ಬೇಕು. ಮೊದಲದಾಗಿ ಸುವಾರ್ತೆ ಏನು ಅಂತ ತಿಳ್ಕೊಳ್ಬೇಕಾಗಿದೆ. God's covenant is his gospel, not our prayer. ದೇವರ ಒಡಂಬಡಿಕೆ ಏನಪ್ಪಾ ಅಂತ ಹೇಳಿದ್ರೆ ಆತನ ಸುವಾರ್ತೆ ಆಗಿದೆ, ನಮ್ಮ ಪ್ರಾರ್ಥನೆ ಏನಲ್ಲ. If you try to replace your prayer instead of the gospel, you're going to be fail in ministry. ದೇವರ ಸೇವೆಯಲ್ಲಿ ನೀನು ನಿಶ್ಚಯವಾಗಿ ನೀನು ಫೇಲ್ ಆಗ್ತೀಯಾ, ಉತ್ತೀರ್ಣನಾಗೋದಿಲ್ಲ, ಸಕ್ಸಸ್ ಅನ್ನ ಕಾಣೋದಿಲ್ಲ. ಯಾವಾಗ ಅಂತ ಹೇಳಿದ್ರೆ ಸುವಾರ್ತೆಯನ್ನ ಅರ್ಥ ಮಾಡಿಕೊಳ್ಳದೆ ಬರೀ ಪ್ರಾರ್ಥನೆಯಲ್ಲಿ ನೀನು ಹೋಗೋದಾದ್ರೆ. But if you understand the gospel as Bible says, even though you don't do anything for your church will be growing. ಸುವಾರ್ತೆಯನ್ನ ಸತ್ಯವೇದ ಹೇಳುವ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ, ನಾವು ಯಾವುದು ಮಾಡದೆ ಹೋದ್ರು ಕೂಡ ನಮ್ಮ ಸೇವೆಯಲ್ಲಿ ನಾವು ಯಶಸ್ವಿಯನ್ನ ಕಾಣ್ತೇವೆ, ನಮ್ಮ ಸೇವೆ ಬೆಳೆಯುತ್ತದೆ. This is God's desire. ಇದು ದೇವರ ಆಸೆಯಾಗಿದೆ. If we focus on our prayer more than gospel, it is religion. ನಾವು ಸುವಾರ್ತೆಗಿಂತ ಬರೀ ನಮ್ಮ ಪ್ರಾರ್ಥನೆಯನ್ನೇ ನಾವು ಕೇಂದ್ರೀಕೃತ ಮಾಡೋದಾದ್ರೆ ಅದು ಧಾರ್ಮಿಕವಾಗಿರುವಂತ ಒಂದು ಸಂಪ್ರದಾಯವಾಗಿದೆ ಅಷ್ಟೇ. I hope may God bless you and be the greatest witness in the world for the India. ನಾನು ಎಲ್ಲರನ್ನ ದೇವರ ಹೆಸರಿನಲ್ಲಿ ಆಶೀರ್ವಾದ ಮಾಡ್ತಾ ಇದ್ದೇನೆ. ದೇವರು ನಿಮಗೆ ಆಶೀರ್ವಾದ ಮಾಡ್ಲಿ, ನೀವು ಲೋಕಕ್ಕೊಂದು ದೊಡ್ಡ ಸಾಕ್ಷಿಯಾಗಿರುವಂತೆ ದೇವರು ಅನುಗ್ರಹಿಸಲಿ. India has a lot of religions. ಭಾರತ ದೇಶದಲ್ಲಿ ತುಂಬಾ ಧರ್ಮಗಳಿದಾವೆ.
so many demons are working in India. ಭಾರತ ದೇಶದಲ್ಲಿ ಅನೇಕ ದುರಾತ್ಮಗಳು ಕೆಲಸ ಮಾಡ್ತಾ ಇದ್ದಾರೆ. But Christianity is not strong. ಆದ್ರೆ ಕ್ರೈಸ್ತತ್ವವು ಇನ್ನೂ ಬಲವಾಗಿಲ್ಲ ಈ ಭಾರತ ದೇಶದಲ್ಲಿ. God's desire is to save a lot of people. Your population is very big, right? To save a lot of people who are in a lot of kind of village. ದೇವರು ದೊಡ್ಡ ಜನಸಂಖ್ಯೆಯನ್ನ ರಕ್ಷಿಸಬೇಕೆಂಬುದಾಗಿ ದೇವರು ಇಷ್ಟಪಡ್ತಾ ಇದ್ದಾರೆ. ಯಾಕಂದ್ರೆ ಭಾರತ ದೇಶದಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಇದೆ ಅಲ್ವಾ. If you understand gospel and begin to enjoy gospel, God will make you the witness to the India. ದೇವರ ಸುವಾರ್ತೆಯನ್ನ ನೀನು ಸತ್ಯವೇದ ಹೇಳುವ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಾದ್ರೆ ನೀನು ಭಾರತ ದೇಶದಲ್ಲಿ ಅತ್ಯಂತ ದೊಡ್ಡ ಸಾಕ್ಷಿಯಾಗಿರ್ತೀಯ. ದೊಡ್ಡ ಆಶೀರ್ವಾದವನ್ನು ಕುಯ್ಯುವುದಕ್ಕೆ ನಿನಗೆ ಸಹಾಯವಾಗುತ್ತೆ. So I have been in India once to mission in India with Pastor Paul Matthew. ಪಾಸ್ಟರ್ ಪೌಲ್ ಎಂಬುದಾಗಿರುವಂತವರೊಟ್ಟಿಗೆ ಒಂದೇ ಒಂದು ಸಾರಿ ನಾನು ಈ ಸುವಾರ್ತೆ ನಿಮಿತ್ತವಾಗಿ ಭಾರತ ದೇಶದಲ್ಲಿ ಬಂದಿದ್ದೆ. I will show you something. ಅವ್ರೇನೋ ಒಂದು ತೋರಿಸ್ಲಿಕ್ಕಿದ್ದಾರೆ ಈಗ. Can you see this one? ಇದು ರಾಜರ ಪೇಟ ಎಲ್ಲರಿಗೂ ಕಾಣಿಸ್ತಾ ಇದೆಯಾ? ಸೂಪರ್ ಸರ್. Excellent. Actually, this is the tradition of Indian honoring guest. When I get to India, some pastor give me this one. ನಾನು ಇಂಡಿಯಾ ಭಾರತ ದೇಶಕ್ಕೆ ಸಂಧಿಸಿದಾಗ ಒಂದು ಪಾಸ್ಟರ್ ನನಗೆ ಇದನ್ನ ಹಾನರ್ ಮಾಡಿದ್ರು, ನನಗೆ ಗೌರವಿಸಿದ್ರು. Someday I want to go to India again. ಮತ್ತೊಂದು ಆವೃತ್ತಿ ನಾನು ಭಾರತದಲ್ಲಿ ಬರ್ತೀನಿ. Pastors, today I want to start this Bible study here. ಇವತ್ತು ನಾನು ಇಲ್ಲಿಗೆ ನಿಲ್ಲಿಸ್ಲಿಕ್ಕೆ ಈ ಸತ್ಯವೇದ ಅಧ್ಯಯನ ಇಲ್ಲಿ ನಿಲ್ಲಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. Even it is said the Sunday, the mountain sermon, but the point, the content is Jesus himself. ಈ ಒಂದು ಪರ್ವತ ಪ್ರಸಂಗದಲ್ಲಿ ನಾವು ಪ್ರಸಂಗ ತಿಳ್ಕೊಳ್ತಾ ಇದೀವಿ, ಆದ್ರೆ ಅದರಲ್ಲಿ ಮುಖ್ಯವಾಗಿರುವಂತ ಕೇಂದ್ರ ವ್ಯಕ್ತಿ ಯಾರಾಗಿದ್ದಾರೆ ಅಂದ್ರೆ ಸ್ವತಃ ಯೇಸು ಸ್ವಾಮಿ ಆಗಿದ್ದಾರೆ. So if we have a Bible study about the Old Testament, you can understand even Old Testament is talking about Jesus. ಹಳೆ ಒಡಂಬಡಿಕೆ ಭಾಗದಲ್ಲೂ ಕೂಡ ನಾವು ನೋಡೋದಾದ್ರೆ ಎಲ್ಲಾ ವಾಕ್ಯಗಳು ಯೇಸುವನ್ನೇ ತೋರಿಸುವುದನ್ನು ನಾವು ಕಾಣಬಹುದು. So enjoy Christ and then God will answer your prayer. ಯೇಸುವಿನಲ್ಲಿ ಸಂತೋಷ ಪಡ್ರಿ, ಸುವಾರ್ತೆಯಲ್ಲಿ ಸಂತೋಷ ಪಡ್ರಿ, ಆಗ ಆಶೀರ್ವಾದಗಳು ನಿಮಗೆ ದೊರೆಯುವಂತಾಗಿ. Okay, do you have any questions? ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದೆಯಾ? ಪಾಸ್ಟರ್ ಪ್ರೈಸ್ ಅಲ್ಲ, ಇವತ್ತು ಕಲ್ಸದ ಟೀಚಿಂಗು ನಮಗೆ ನಿಜವಾಗ್ಲೂ ಬಹಳ ಆಶೀರ್ವಾದ. ಯಾಕಂದ್ರೆ ನಾವು ಪರ್ವತ ಪ್ರಸಂಗನ ಅನೇಕ ಸಾರಿ ನಮ್ಮ ಸಭೆಗಳಲ್ಲಿ ಅನೇಕ ಕಡೆ ನಾವು ಪ್ರಸಂಗ ಮಾಡಿದೀವಿ. ಆದ್ರೆ ಪರ್ವತ ಪ್ರಸಂಗದಲ್ಲಿ ಯೇಸು ಸ್ವಾಮಿ ಆಶೀರ್ವಾದಗಳು ಅಡಕ ಆಗಿದೆ ಅಂತ ಗೊತ್ತಾಗಿದೆ ಇವತ್ತು ಕೊಟ್ಟಂತ ಟೀಚಿಂಗ್ ಇಂದ. ಹಂಗಾಗಿ ನಿಜವಾಗ್ಲೂ ಈ 8 ಆಶೀರ್ವಾದಗಳು ನಾವ್, ಯಾಕಂದ್ರೆ ಪ್ರತಿ ಸಾರಿ ಚರ್ಚಲ್ಲಿ ಇದೆ 8 ಇದೆಲ್ಲ ಆತ್ಮದಲ್ಲಿ ಗೊತ್ತಾಗಿ ಅನೇಕ ಪ್ರಸಂಗ ಮಾಡ್ತಾ ಇದ್ವಿ. ವಿಶ್ವಾಸಿಗಳು ಆತ್ಮದಲ್ಲಿ ಹೇಗಿರ್ಬೇಕು, ನಂಬಿಕೆಯಲ್ಲಿ. ಆದ್ರೆ ಇವತ್ತು ಕಲ್ತ ಪಾಠದಲ್ಲಿ ನಿಜವಾದ ಆಶೀರ್ವಾದಗಳು ಯೇಸು ಸ್ವಾಮಿನೇ ಆಶೀರ್ವಾದ. ಅದರಿಂದ ನಮ್ಗೆ ಇವೆಲ್ಲ ಅಳವಡಿಸ್ಕೊಳ್ಬೇಕು ಅನ್ನೋದು ಈ ಪಾಠದಿಂದ ಇವತ್ತು ನಿಜವಾಗ್ಲು ಬಹಳ ಅರ್ಥವಾಗಿ ಬಹಳ ಚೆನ್ನಾಗಿ ನಮಗೆ ಪಾಸ್ಟರ್ ತುಂಬಾ ಒಳ್ಳೆ ಪಾಠನ ಕಲ್ಸ್ಕೊಟ್ಟಿದ್ದಾರೆ. ನಿಜವಾಗ್ಲು ಅದಕ್ಕೆ ನಾವು ಅವ್ರಿಗೆ ಬಹಳ ಧನ್ಯತೆ ತಿಳಿಸ್ತೀವಿ ನಾವು ಅವ್ರಿಗೆ. Pastor Kumar is saying today's message is something different. What usually we thought about this mountain of Mount Sermon, because you taught us saying that the 6th to 7th chapter is talking about not the blessing, but blessing God himself is. God himself is, Jesus Christ himself is blessing. It is a very great. So he's wanted to thank you for the teaching which you have taught us today. Thank you very much. Thank you. And I too thank you, Pastor, because it is really first time I got this revelation.
we thought some other things from this Bible passage, but today you make us to understand that this all the 8 and what we saw blessing, this Christ itself is the blessing. So that was the very interesting things to understand. So very thankful to you. Thank you so much. Okay, thank you for your understanding. Thank you very much. Thank you, Pastor. Thank you. Mhm. ಯಾರಿಗಾದ್ರೂ ಏನಾದ್ರು ಕ್ವಶನ್ ಇದ್ರೆ ನೀವು ಕೇಳಬಹುದು, ಪಾಸ್ಟ್ ಅದನ್ನ ಕೇಳ್ತಾ ಇದ್ದಾರೆ. ಪ್ರೈಸ್ ಲಾರ್ಡ್ ಪಾಸ್ಟ್ರೆ. ಪ್ರೈಸ್ ಲಾರ್ಡ್ ಪಾಸ್ಟ್ರೆ, ಪ್ರೈಸ್ ಲಾರ್ಡ್. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್ ಪಾಸ್ಟ್ರೆ. ಫಸ್ಟ್ ಏನಾದ್ರು ಕ್ವಶನ್ ಕೇಳ್ತಾ ಇದ್ರ ಪಾಸ್ಟ್ರೆ? ನೀವು ಅಥವಾ ಏನಾದ್ರು ಕೇಳಿಕೊಟ್ಟಿದ್ದೀರಿ? ಕೇಳ್ತಾ ಇದ್ದೀನಿ ಪಾಸ್ಟ್ರೆ. ನಿಜವಾಗ್ಲೂ ಒಳ್ಳೆ ಒಂದು ಇವತ್ತು ಪರ್ವತ ಪ್ರಸಂಗದ ವಿಷಯದಲ್ಲಿ ನಾವು 1996ರಿಂದ ನಾವು ಕಲ್ತರೂ ಕೂಡ ಈ ರೀತಿಯಾದಂತ ಒಂದು ಆಳವಾದಂತ ಒಂದು ಅಧ್ಯಯನವನ್ನು ನಾವು ಕಲೀಲಿಕ್ಕೆ ಆಗ್ಲಿಲ್ಲ. ಡಿಸೈಪಲ್ಶಿಪ್ ಮುಗಿಸ್ಕೊಂಡಿವಿ, ಆಮೇಲೆ ಡಿಪ್ಲೊಮಾ ಮುಗಿಸ್ಕೊಂಡಿವಿ. ಅಂತ ಒಂದು ಅಧ್ಯಯನದಲ್ಲಿ ಕೂಡ ನಾವ್ ಇಂಥದನ್ನ ನಾವು ತಿಳ್ಕೊಳ್ಳಿಕ್ ಸಾಧ್ಯ ಆಗ್ಲಿಲ್ಲ. ನಿಜವಾಗ್ಲೂ ಇವತ್ತು ಪಾಸ್ಟರ್ ಅವ್ರು ನಮ್ಗೆ ಚೆನ್ನಾಗಿ ಅದನ್ನ ಅರ್ಥಗರ್ಭಿತವಾಗಿ ತಿಳಿಸ್ಕೊಟ್ಟದಕ್ಕಾಗಿ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ವಿಶೇಷವಾಗಿ ಇನ್ನೊಂದು ಏನಂತಂದ್ರೆ, ಈ ಒಂದು ಸಬ್ಜೆಕ್ಟ್ ಅನ್ನ, ಇವತ್ತಿನ ಒಂದು ಸಬ್ಜೆಕ್ಟ್ ಅನ್ನ ಅಂದ್ರೆ ನಮ್ಗೆ ಅದನ್ನ ಹೇಗಾದ್ರೂ ಮಾಡಿ ಅದನ್ನ ನಮ್ಗೆ ಅದನ್ನ ಕಳಿಸ್ಕೊಟ್ರೆ ಚೆನ್ನಾಗಿರ್ತದೆ. ಒಂದು ಮೆಸೇಜ್ ಮೂಲಕ, ವಾಟ್ಸ್ಆಪ್ ಮೆಸೇಜ್ ಅಲ್ಲಿ ಹಾಕಿದ್ರೆ ಚೆನ್ನಾಗಿರ್ತದೆ. ಅಂದ್ರೆ ಒಂದು PDF ಮೂಲಕವಾಗಿ ಅದನ್ನ ನೀವು ಆ ಸಬ್ಜೆಕ್ಟ್ ಅನ್ನ ಹಾಕಿದ್ರೆ ಚೆನ್ನಾಗಿರ್ತದೆ. Okay, okay. Pastor Kempana is talking, Pastor. He is saying today's teaching is very nice, and he wants to have a printed note for him. So if you send a printed note, it would be helping, because he had a discipleship and some other Bible college also he learned. But this what you thought he couldn't get it, but today he learned very well. So he wants to have a notes what you taught today. Note? Yeah, note. Today what you are taught, what you are teaching, no? This is note, this? Yeah, that is what he wants to have, Pastor. It is a Korean. So if you print it in English or something, so it would be better. He's Yes, Pastor. Okay, Yes. I will try to make it English. Okay. Nice, Oh, nice, right. Pastor. Tangal kamsamida, Sanim, Tangal kamsamida. Okay, and then let's pray. Yes, Pastor. Yeah. So, Father God, thank you very much for your being with us in this Bible study. ಈ ಒಂದು ಸತ್ಯವೇದ ಅಧ್ಯಯನದಲ್ಲಿ ತಂದೆಯೇ ನಮ್ಮೊಟ್ಟಿಗೆ ಇದ್ದಿದ್ದಕ್ಕಾಗಿ ನಿಮಗೆ ಸ್ತೋತ್ರ. Father God, open our spiritual eyes really to understand the gospel and to understand your desire. ನಿನ್ನ ಹೃದಯದ ಆಸೆಯನ್ನ, ಸುವಾರ್ತೆ ಭಾಗವನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂತೆ ನಮ್ಮ ಆತ್ಮಿಕ ಕಣ್ಣುಗಳನ್ನ ತೆರೆಯ ಮಾಡೋ ತಂದೆಯೇ. So let us understand your gospel and enjoy your gospel to be the witness for the India. ಭಾರತ ದೇಶದಲ್ಲಿ ನಾವು ಒಂದು ದೊಡ್ಡ ಸಾಕ್ಷಿ ಆಗಿರುವಂತೆ ನಮ್ಮ ಕಣ್ಣುಗಳನ್ನ ತೆರೆಯ ಮಾಡು, ಸುವಾರ್ತೆಯನ್ನ ಅರ್ಥ ಮಾಡಿಕೊಳ್ಳಿಕ್ಕಾಗುತ್ತೆ ಸಹಾಯ ಮಾಡು. There are so many people in India who need your gospel. ಭಾರತ ದೇಶದಲ್ಲಿ ಎಷ್ಟೋ ಸಾವಿರಾರು ಜನಗಳಿಗೆ ನಿನ್ನ ಅವಶ್ಯಕತೆ ಇದೆ ಯೇಸುವೆ. Open the doors of evangelism for the people and let us relay your gospel to the people and save them. ಮಾರ್ಗಗಳನ್ನ, ಬಾಗಿಲುಗಳನ್ನ ತೆರೆಯ ಮಾಡು ಸ್ವಾಮಿ. ನಾವು ಆ ಜನಗಳ ಬಳಿಗೆ ಹೋಗಿ ಸಂಧಿಸ್ಲಿಕ್ಕೂ, ಈ ಸುವಾರ್ತೆಯನ್ನು ಹೇಳಲಿಕ್ಕೂ ನಮಗೆ ಸಹಾಯ ಮಾಡು. Father God, please open our spiritual eyes to understand your gospel and your desire. ನಿನ್ನ ಹೃದಯದ ಆಸೆಯನ್ನು, ಸುವಾರ್ತೆಯ ಭಾಗವನ್ನು ಅರ್ಥ ಮಾಡಿಕೊಳ್ಳುವಂತೆ ನಮ್ಮೆಲ್ಲರಿಗೂ ಕೂಡ ಸಹಾಯ ಮಾಡು. We give all the glory to you. Take all the glory from us. ನಾವು ನಿಮಗೆ ಎಲ್ಲ ಮಹಿಮೆಯನ್ನು ಕೊಡ್ತೇವೆ. ಇವನ್ ನಮ್ಮಲ್ಲಿರುವ ಮಹಿಮೆಯನ್ನು ನಿನಗಾಗಲಿ. Bless all the people who are in this Bible study. ಈ ಒಂದು ಸತ್ಯವೇದ ಅಧ್ಯಯನದಲ್ಲಿ ಇರುವಂತಹ ಪ್ರತಿಯೊಬ್ಬರನ್ನು ಕೂಡ ಆಶೀರ್ವದಿಸು. In the name of Jesus, I pray. ನಾನು ಯೇಸು ಸ್ವಾಮಿ ಹೆಸರಿನಲ್ಲಿ ಕೇಳಿಕೊಳ್ಳುತ್ತೇನೆ. Amen. Amen.